ಅದಾಗಿಲ್ಲ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಏ ಹೃದಯನ ಆತ್ಮ ಅಂದ್ರೆ ಗೈರು ಉಪಯೋಗದ ಏನು ಇಂಥಲ್ಲೇ ಐತೆ ಅಂತ ಎಲ್ಲಿ ಅಂತ ಹೇಳ್ತೀವಿ? ಆತ್ಮ ಇಲ್ಲೇ ಐತೆ ಅಂತ, ಇರೋ ಸ್ಥಾನ ಎಲ್ಲಿ ಐತೆ? ನಮ್ಮ ಇಲ್ಲೇದಪ್ಪ, ನಮ್ಮ ಇಲ್ಲೇದೆ ನಾ ಅಂತ ಹೇಳ್ತಾನೆ. ಎಲ್ಲಿದೆ? ಎಲ್ಲಿ ಎಲ್ಲಿದೆ ತೋರ್ಸಂಗ? ಹಾಂ, ಈ ಶರೀರದಾಗ ನೀ ಎಲ್ಲಿದೆ ತೋರ್ಸಂಗ? ನೀ ಎಲ್ಲಿದಿ? ಎಲ್ಲಿ ಇಲ್ಲ ಹೇಳಕ್ಕ? ಎಲ್ಲಿ ಇಲ್ಲ ಹೇಳ? ಎಲ್ಲ ಕಡೆ ಇದೀನಿ. ನಿನ್ನ ಸ್ಥಾನ ಎಲ್ಲಿ ಐತಿ ನೋಡು. ಒತ್ತಟೆ ಪರಿಚ್ಛಿನ್ನತ್ವಿಲ್ಲ ನಿಂದು. ಹಾಂ, ಆಕಾಶ ಎಲ್ಲೈತಿ? ಯಾಕ್ರಿ ಒತ್ತಟೆ ಎಲ್ಲ ಕಡೆ ಐತಿ, ವ್ಯಾಪಕವಾದದ್ದು ಅದು. ಏನು ಅಲ್ಲಿ ಇರುವೆ, ಇಲ್ಲಿ ಇರುವೆ, ಹಿಂದೂ ಐತಿ, ಮುಂದೂ ಅದೇನ, ಇನ್ನು ಹಿಂದೂ ಎಲ್ಲ ಕಾಲದೊಳಗೂ ನಾ ಇದ್ದವ. ತ್ರಿಕಾಲ ಬಾಧಿತವಾದಂಥದ್ದು ದೇಶ ಕಾಲಗಳು ಅವು ಬಾಧಿತ ಆಗ್ತಾವೆ, ಆದರೆ ನೀನು ಬಾಧೆ ಆಗೋದಿಲ್ಲ. ಏನು ಬಾಧೆ ಹೊಂತವು? ಈಗ ಇದ್ದಿದ್ದು ನಿನ್ನಿದು ಇವತ್ತಿಲ್ಲ, ಇವತ್ತಿಂದ ನಾಳೆ ಇರೋದಿಲ್ಲ. ಕಾಲಗಳು ಬದಲಾವಣೆ ಆಗ, ಆದರೆ ನೀನು ಬದಲಾವಣೆ ಆಗೋದಿಲ್ಲ. ಏನು ಕಾಲಾತೀತ, ದೇಶಾತೀತ. ಕಾಲಾತೀತ, ದೇಶಾತೀತ ಅಂದ್ರೆ ಏನು? ಇವನ್ನೆಲ್ಲ ಮೀರಿ ಐತಿ, ಈ ಭಾವನೆಗಳನ್ನೆಲ್ಲ ಮೀರಿ ಇದ್ದದ್ದು ನಿನ್ನ ಇರುವುದು. ಏನು ತೋರ್ಕಿಗೆನ ಮಾಯ ಅನ್ನೋದೇನು? ಏನು ಮರಿವಿನ ಅಜ್ಞಾನನ ಮಾಯ ನಿನ್ನಲ್ಲಿ ತೋರಿ ನಿನ್ನನ್ನು ಇಲ್ದಂಗೆ ಮಾಡಿದ್ದು. ನಿನ್ನಲ್ಲಿ ಏನು ಕೂಡಿಲ್ಲ, ಇದು ನಿನ್ನಲ್ಲಿ ಬೆರಿಕೆ ಆಗಿಲ್ಲ. ಏನು ಪ್ರಕೃತಿ ವಿಕರಿಸ್ತತಿ, ಆದರೆ ನೀವು ವಿಕರಿಸುದಿಲ್ಲ. ಅದು ಇರುವಂಗದ, ಅದು ಆನಂದಮಯವಾದ ಇರುವಿಗೆ ಏನೂ ಆಗಿಲ್ಲ, ಎಂದೂ ವಿಕಾರ ಆಗಿಲ್ಲ ಅದು. ಏನು ಸದ್ರೂಪ ಆಗಿರ್ಲಿಕ್ಕೆ ನಿನ್ನ ಬಿಟ್ಟು ಮತ್ತೊಂದಕ್ಕೆ ಬರುವುದಿಲ್ಲ. ಏನು ಯಾವಾಗಲೂ ಇದ್ದ ವಸ್ತು ನೀನು, ನಿನ್ನಂಗೆ ಯಾವೂ ಇಲ್ಲ. ಇಲ್ಲ ನಿನಗೆ ಹೋಲಿಕೆ ಕೊಡ್ಲಿಕ್ಕೆ ಬರುದಿಲ್ಲ. ನಿನ್ನಂಥ ವಸ್ತು ಎಂತಾದಂತ ಯಾವುದನ್ನು ಹೋಲಿಕೆ ಕೊಡೋದು. ಆಕಾಶದ ಹೋಲಿಕೆ ಕೊಟ್ಟದ್ದು ಅವಯವ ಯಾವೂ ಇಲ್ಲ ಅನ್ನೋ ಸಂಬಂಧ ಅದಕ್ಕೆ ಆಕಾಶದ ಹೋಲಿಕೆ ಕೊಟ್ಟದ್ದು. ನಿನಗೆ ಅಂಥದ್ದು ಯಾವುದೂ ಇಲ್ಲ, ಅದಕ್ಕೆ ಬ್ರಹ್ಮವಿದ್ಯೆಗೆ ಅಂತ ಹೋಲಿಕೆ ಕೊಡಕ್ಕೆ ಬರೋದಿಲ್ಲ, ಅದನ್ನು ಹೋಲಿಕೆ ಕೊಡಲ್ಲ. ಯಾಕಂದ್ರೆ ನಿನ್ನಂಥ ವಸ್ತು ಮತ್ಯಾವುದೂ ಇಲ್ಲ. ಅದರಂಗ ಅನ್ನಕ ಅಂಥದ್ದು ಯಾವುದೂ ಇಲ್ಲ. ಇಲ್ಲ ನಿನ್ನ ಸಮಯ ಸಮಾನವಾದದ್ದು ಯಾವುದೂ ಇಲ್ಲ. ಉಪಮೆ ಕೊಡ್ಲಿಕ್ಕೆ ಬರೋದಿಲ್ಲ ನಿನಗೆ. ನಿನ್ನ ಸರಿ ಸಮಾನ ಇದ್ದಂಥದ್ದು ಯಾವುದೂ ಇಲ್ಲ. ಸಮಾನರಾರಿಹರು ಅಂತ ಒಂದು ಪದ ಆವಾಗಿನ ಕಾಲದಾಗ ಅದನ್ನು ಲಕ್ಷಿಸಿ ಎಷ್ಟು ಪದಗಳು ಅಂದ. ಸಮಸ್ತ ಜಗದಲ್ಲಿ ಯುಗ ಯುಗಗಳಲ್ಲಿ ಸಮಾನರಾರಿಹರು, ಸರಿ ಸಮಾನ, ನನ್ನ ಇರುವಿನ ಸಮಾನ ಯಾವೂ ಇಲ್ಲ. ಅದನ್ನು ಲಕ್ಷಿಸಿ ನಾವು ಗೀತೆಗಳನ್ನು ರಚನೆ ಮಾಡಿದ್ರು. ಅವನ್ನ ಅದನ್ನು ಇರುವನ್ನ ಲಕ್ಷಿಸಿ ಮಾಡ್ಯಾರ. ಅವನ್ನೆಲ್ಲ ಅವು ಹಳೇ ರೆಕಾರ್ಡ್ ಅದಾವ ನೋಡ್ರಿ. ಅವು ಯಾಕ್ರಿ? ಸಮಾನರಾರಿಹರು, ಸರಿ ಸಮಾನರಾರಿಹರು, ಸಮಸ್ತ ಜಗದಲ್ಲಿ ಯುಗ ಯುಗಗಳಲ್ಲಿ ಸರಿ ಸಮಾನರಾರಿಹರು, ನನ್ನ ಇರುವಿನ ಅರಿವಿನ ಸಮಾನ ಯಾವೂ ಇಲ್ಲ ಈ ಜಗತ್ತಿನೊಳಗಂತ. ಏನು ನೀನು ಇಲ್ಲಲ್ಲೇ ಇದಕ್ಕೆ ಇಲ್ಲ, ಇಲ್ಲ ಇರುವಿಕಿಲ್ಲ, ಇಲ್ಲ ಅದು. ಹಾಂ, ಅದು ಇಲ್ಲಲ್ಲೇ ನನಗೆ ಇರಾಕ್ ಬರ್ತೈತಿ. ನಾ ಇಲ್ಲಲ್ಲೇ ಇದಕ್ಕೆ ಅಸ್ತಿತ್ವ ಇಲ್ಲ. ನಾ ಇಲ್ಲದಂಗೆ ಯಾವಾಗಕ್ಕೇನೆ, ಯಾವಾಗಲೂ ಇದ್ದ ವಸ್ತು ನಾನು. ತನ್ನೊಳಗೆ ಸುಮ್ಮನೆ ಕೂತ್ಕೊಂಡು ವಿಚಾರ ಮಾಡ್ಬೇಕಿದೆ. ಏನು ಸದ್ರೂಪ ಇರುವುದು ಒಂದೇ ಅದ. ಏಕಂ ನಿತ್ಯಂ, ನಿತ್ಯವಾದದ್ದು ಒಂದೇ ಅದ. ಏನು ಅನೇಕ ಇಲ್ಲವು. ಏನು ನಿತ್ಯ ವಸ್ತು ಏನೈತಲ್ಲ ಸದ್ರೂಪ, ಅವು ಅನೇಕ ಇಲ್ಲ, ಒಂದೇ ಅದ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ಈ ಇರುವಿಗಿನ ಅಂದದ್ದು.
ಯಾವಾಗಲೂ ಇದ್ದದ್ದು ಎಲ್ಲವನ್ನ ಅರಿತಕ್ಕಂಥದ್ದು ಸುಖರೂಪವಾದಂಥದ್ದು, ಅದು ಒಂದ ಅದರ ಲಕ್ಷಣಗಳವು ಸದ್ರೂಪ ಚಿದ್ರೂಪ ಆನಂದ. ಭಾವನಾ ಮಾಯಾ, ಭಾವದೊಳಗೆ ತೋರೈತಿದು, ಭಾವದ ತೋರಿಕೆಗೇನ ನೀ ಮಾಯಾ ಅನ್ನೋದು. ಎಲ್ಲ ಭಾವದ ಗದ್ದಲ್ ನೋಡ್ರಿ. ಭಾವ ಅಡಗಿದ್ರೆ ಏನಿರ್ತೈತಿ ನೋಡ್ಕೊಳ್ಳಿ, ಅಲ್ಲಿ ಏನೂ ಇಲ್ಲ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ. ಭಾವ ರಹಿತ ಆದ್ಮ್ಯಾಗ ಪರಬ್ರಹ್ಮ ಸ್ಥಿತಿ ಏನೈತಿ ಭಾವಾತೀತದ. ಭಾವನೆಗೆ ಬಂದದ್ದೆಲ್ಲ ಅದ ಮಾಯಾ ತೋರಿಕೆದು. ಏನು ಆದ್ರೆ ಅನುಸಂಧಾನ ಮಾಡ್ಬೇಕಲ್ಲ, ಧ್ಯಾನ ಕೂತಾಗ ಭಾವರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಭಾವ ಕಲ್ಪನೆಗಳ ಬಣ್ಣ ಬಳಿದು ಹೋಗಿ ಇವೆಲ್ಲ ಜೀವಭಾವ ಕಲ್ಪಿತದವು. ಭಾವಗಳು ಕಲ್ಪನಾದಾಗ ಬಂದದ್ದು. ಜೀವಭಾವ ಅಂತ ಪರಮಭಾವ ಇವೆಲ್ಲ ಎರಡೂ ಅಡಿಗೆ. ಜೀವ ಪರಮರೆಂಬ ಉಭಯ ವಾಸನೆ ದೋರಿ ಮುಳಿಯದೆ ಎರಡೂ ಅಡಿಗು. ಅದು ನಿನ್ನ ನಿಜವಾದ ಇರುವಂತ ಜೀವನೂ ಇಲ್ಲ ಪರಮನೂ ಇಲ್ಲ, ಎರಡೂ ಅಡಗಿದ ಸ್ಥಿತಿ, ಅದು ನಿನ್ನ ನಿಜ. ಅದು ಭಾವದೊಳಗ ಅದ. ಏನು ಜೀವಭಾವ ಪರಮಭಾವ, ಭಾವರಹಿತ ಆದಾಗಿವು ಯಾವೂ ಇಲ್ಲ. ಜೀವ ಪರಮರೆಂಬ ಉಭಯ ವಾಸನೆ ದೋರಿ ಮುಳಿಯದೆ ಸೂಪಥವೀದೆ ಈ ತೆರನೆಂದು ತಿಳಿಯದೆ ಸುಮ್ಮನಾಗದು ವಿಧಿಯೊಳೊಂದದಿ ಮುಕುತಿ. ಈ ಕ್ರಮದೊಳಗೆ ನಾವು ಅಭ್ಯಾಸಕ್ಕೆ ತೊಡಗಬೇಕಾಗೈತಿ. ಅಂದ್ರೆ ನಿಜಗುಣ ಭಾಳ ಸ್ಪಷ್ಟವಾಗಿ ಬಿಚ್ಚಿಟ್ಟಾರ ಅದರ ಅನುಭವನ. ಏನು ಜಗತ್ತಿನ ಜೀವಿಗಳಿಗೆ ಬಹಳ ಉಪಕಾರ ಮಾಡ್ಯಾರ ನಿಜಗುಣ. ಅದನ್ನ ಅನುಭವಗಳ ಮುಖಾಂತರನ ಕೇಳಬೇಕು ಅಂತ ನಿಜಗುಣ ಗ್ರಂಥ ಹಜಾರಂತ ಅವ್ರ ಬಾಯಲ್ಲಿ ಕೇಳಿದ್ರು. ಅದು ಹೊಂತೈತಿ. ಉಳ್ಕಿದವ್ರಿಗೆ ಹೇಳಕ್ಕೆ ಬರೋದಿಲ್ಲ ಅದನ್ನು. ಏನ್ಕೇನಾರ ಅಪಾರ್ಥ ಮಾಡ್ತಾರೆ. ಅದಕ್ಕೆ ಶಿವಾನಂದರನ್ನ ಸಿದ್ಧಾರೂಢರು ಕರೆದು ಸುಮ್ಮನೆ ಕುಂತ್ಕೊಂತ ಕೇಳ್ತಿದ್ರು. ಅವ್ರು ಕೇಳಿ ಮೊದಲು ಅವ್ರ ಕಡೆಯಿಂದ ಜಗತ್ತಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಮುದ್ದಾಮ್ ಕರೆದು ಜೀವಿಗಳಿಗೆ ಕಲ್ಯಾಣ ಕತಿ ಅವ್ರ ಕಡೆಯಿಂದ ಕೇಳಿದ್ರು. ಅನುಭವದ ವಾಣಿ ಕೇಳಿಸ್ತಿದ್ರು. ಕೇಳಕ್ಕೆ ಮುದ್ದಾಮ್ ಕರೆಸಿ ಜಗತ್ತಿಗೆ ಕಲ್ಯಾಣ ಕತಿಲ್ಲ ಅನುಭವಗಳ ಮುಖಾಂತರ ಅದನ್ನು ಕೇಳಿಸ್ಬೇಕಂತ ತಾವು ಸುಮ್ಮನೆ ಕುಂತ ಅವ್ರ ಕಡೆಯಿಂದ ಹೇಳಿಸ್ತಿದ್ರಂತ. ಹಂಗೆ ಹೇಳೋರು ಯಾರು ಇಲ್ಲ. ನಮ್ಮ ಅಪ್ಪನಂಗೆ ಅಂತಿದ್ರು. ಸಿದ್ಧಾರೂಢರನ್ನವ್ರು ಸುಮ್ಮನೆ ಕುಂಡಿರ್ತಿದ್ರು. ಅವರೇ ಹೇಳ್ಬೇಕು, ಹೇಳಿದ್ರೆ ಅವರೇ ಹೇಳ್ಬೇಕು, ಹೌದಿಲ್ಲ? ಹಂಗೆ ಹೇಳೋ ಸಾಮರ್ಥ್ಯ ಬಹಳ ಕಠಿಣ ಐತಿ. ಶಿವಾನಂದರಂಗೆ ಯಾರು ಅನುಭವನ ಬಿಚ್ಚಿಟ್ಟಿಲ್ಲ ಅಂತ. ಹೌದು, ಇದನ್ನ ಅನುಭವ ಬೇಕಂದ್ರೆ ಅಲ್ಲಿ, ಜ್ಞಾನ ಬೇಕಂದ್ರೆ ಅಲ್ಲಿ ಬರ್ರಿ, ಬಾಣ ಬೇಕಂದ್ರೆ ಇಲ್ಲಿ ಬರ್ರಿ, ಊಟಕ್ಕಾರಿ ಇಲ್ಲಿ ಬರ್ರಿ, ಜ್ಞಾನಕ್ಕಂದ್ರೆ ಅಲ್ಲಿ ಹೋಗ್ರಿ ಅಂತ ಶಿವಾನಂದರ ಅದನ್ನು ಕಂಡು ಹಿಡಿದ್ರೆ ಅವ್ರು ಸಿದ್ಧಾರೂಢರು. ಎಂಥ ಇದೈತಲ್ಲ ಇಲ್ಲಿ. ವಾಗ್ ಚಾತು ಅಷ್ಟೊಂದು ಅನುಭವವನ್ನು ಬಿಚ್ಚಿ ಹೇಳುವಷ್ಟು ಕಲಾ ಶಿವಾನಂದರಲ್ಲಿ ಅದು ಇತ್ತು. ಸಾಮಾನ್ಯ ಜನರಿಗೂ ಅದು ಮುಟ್ಟಬೇಕು. ಹುರುಪಿಲೆ ಅವರು ಮೊದಲ ಅವ್ರನ್ನ ಕರೆಸಿ ಯಾವಾಗ ಹೇಳ್ಯಾನು ಅವ್ರ ಕಡೆಯಿಂದ ಯಾವಾಗ ಅವ್ರ ಕಡೆಯಿಂದ ಕೇಳೇನು, ನಾನು ಕೇಳೇನು, ಜನರಿಗೆಲ್ಲ ಅದನ್ನು ಕೇಳಿಸ್ಬೇಕು ಅನ್ನೋ ಕಳಕಳಿ ಸಿದ್ಧಾರೂಢರಿಗಿತ್ತು. ಅವ್ರು ಸೇವಾ ಮಾಡ್ಯಾರ. ಅವಸ್ಥೆ ಬೆನ್ನಾಗ್ಬಿಡೋದು ಅಂತ ಅವಾಗನ ಶಿವಾನಂದರು. ಮಲಮೂತ್ರ ವಿಸರ್ಜನೆ ಆಗುವಾಗ ಯಾರು ಸನಿಗೆ ಬರಬೇಡ್ರಿ ಅಂತ ಅವರ ಮಲಮೂತ್ರ ಬಳದಾರ ಸಿದ್ಧಾರೂಢರು ಶಿವಾನಂದರು. ಸುತ್ತು ಕಡೆ ಪರ್ಜೆ ಕಟ್ಟಿ ಯಾರು ಬರಬೇಡ್ರಿ ಅಂತೇಳಿ. ಸಾಮಾನ್ಯ ಜನರಿಗೆ ಏನು ಗೊತ್ತ, ಎಲ್ಲಿ ಬರಿಬೇಕ್ರಿ ಅದನ್ನ, ಯಾರು ಬರೀ ಅಭಿಮಾನ ಅವ್ರಿಗೇನು ಗೊತ್ತಿರ್ತೈತಿ. ಮಹಾತ್ಮರ ಸ್ಥಿತಿ ಮಹಾತ್ಮರಿಗೆ ಬರಲ್ಲ, ಸಾಮಾನ್ಯ ಜನರಿಗೆ ಏನು ಹೇಳಕ್ಕೆ ಬರೋದಿಲ್ಲ ಅದು ಹೆಂಗಿದ್ರು ಅಂತ. ಮಹಾತ್ಮರ ಸ್ಥಿತಿ ಮಹಾತ್ಮ ಕಳ್ಳನ ಹೆಜ್ಜೆ ಕಳ್ಳ ಬಲ್ಲಂತ. ಜಗತ್ತು ನಮ್ಮ ದೃಷ್ಟಿಯೊಳಗೆ ನಾವು ನೋಡ್ತೇವೆ, ಸಾಮಾನ್ಯ ದೃಷ್ಟಿಯೊಳಗೆ ನಾವು ನೋಡ್ತೇವೆ. ಅವ್ರ ಮಹಾತ್ಮರ ದೃಷ್ಟಿಯೊಳಗೆ ಅವ್ರು ಹೆಂಗಿತ್ತು ಅವ್ರ ಸ್ಥಿತಿ, ಎಂಥವ್ರು ಹೌದು ಅನ್ಬೇಕು. ಹರಿಹರ ಬ್ರಹ್ಮಾದಿಗಳು ಸಹಿತ ಹಂಗಿರ್ಬೇಕು. ಅವರ ಇರುವಿಕೆ ಹಂಗಿತ್ತು.
ಭಾವ ಅಡಗಿದಾಗ ಏನೈತಿ? ಭಾವ ಅಡಗಿದ್ರೆ ನೀ ಏನು ಅಡಗುದಿಲ್ಲಲ್ಲ, ಎಲ್ಲ ಹೋದ್ರೆ ನೀ ಅದಿಯಲ್ಲ, ಏನು ಹೋಗ್ಲಿಲ್ಲಲ್ಲ, ಹೌದಿಲ್ಲ? ನಿನಗೇನಾಗೈತಿ? ಇದ್ದಿರುವಿಕೆಗೆ ಏನೂ ಆಗಿಲ್ಲ, ಐತೆ ಇರುವ ಐತಿ. ಅದು ತೋರೈತಿ ಅಡಗ್ತೈತಿ. ಭಾವ ತೋರ್ತಿ, ಭಾವದಾಗ ಅಡಗೈತಿ. ಏನು ಆದ್ರೆ ಅದಕ್ಕೆ ಆಧಾರವಾಗಿರ್ತಕ್ಕಂಥ ಇರುವಿಕೆ ಏನೈತೆ ಅಲ್ಲ, ಅದು ಏನು ತೋರುವುದಿಲ್ಲ, ಅಡಗುದಿಲ್ಲ. ತೋರದೆ ಅಡಗದೆ, ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ಐತೆ ನಿನಗಿದು. ಇರುವಿಕೆ ಏನಾರು ತೋರೈತೇನೆ? ಇರುವಿಕೆ ಏನಾರು ಅಡಿಗೈತೇನೆ? ಹಾ, ಅದು ಇಲ್ಲದ ತೋರೈತಿ, ಇಲ್ಲದ ಅಡಿಗೈತಿ. ಏನು ಇಲ್ಲದ ವಸ್ತು ಅದು, ಯಾಕ್ರಿ? ಇದ್ದ ವಸ್ತುವಿನ ಕಡೆ ಲಕ್ ಕೊಟ್ಟಾಗ ಇಲ್ಲದಕ್ಕೆ ಅಸ್ತಿತ್ವನ ಇಲ್ಲ ಅನ್ನೋದು ಹೊಳಿತೈತಿ. ನಾಗಲಿಂಗಪ್ಪ ಬಾಚಿ ತಗೊಂಡ ಹುಡುಗರು ಬೆನ್ನು ಹತ್ತಿದಾಗ ಬರ್ಲಿ ಹಂಗಾರಂತೆ, ಬಡಿಗ್ಯಾರ ಮನಿ ನಿಂತಿಲ್ವ ಅದಾನು, ಬಡಿಗ್ಯಾರ ಮನೆ ಅಂತ ಬಾಚಿ ತಗೊಂಡು ನಿಂತಂತ. ಎಲ್ಲ ಓಡಿ ಹೋದವಂತ ಹುಡುಗರೆಲ್ಲ. ಇವ್ ಶಿವಾನಂದರು ಕಡದೋಗಿ ಇಲ್ಲದ ವಸ್ತು ಇಲ್ಲದಂಗೆ ಆಕೈತಿ ಅಂದ್ರಂತ. ಅವಾಗ ಅವರು ಬಾರು ಶಿವ ಈರನಗೌಡ ಗೊರ್ತಾ ಹಿಡ್ದವನ್ ಕರ್ಕೊಂಡು ಹೋಗ್ಯಾರ. ಪಕ್ಕಾ ಐತಿ ಇಲ್ಲಿ ಬಾಚಿತ್ ಒಂದು ಪರೀಕ್ಷೆ ಮಾಡ್ಯಾರ, ಒಬ್ಬ ಬರಲಿ ನಿಮ್ಮನ್ನು, ಒಬ್ಬೊಬ್ಬನ ಕಡದೊಗಿತೇನೆ ನಿಮ್ಮನ್ನು ಅಂತ. ಅದ್ರಾಗ ಯಾರು ನಿಂತಿಲ್ಲ. ಕಡದೊಗಿ ಇಲ್ಲದ ವಸ್ತು ಇಲ್ಲದಂಗೆ ಆಕೈತಿ. ಏನು ಕಾಡ್ತಿದ್ರು ಈ ಅಂತ ಬಂದ್ಬಿಡವ್ರು ಅಂತ. ಸಾಲಿನ ಹುಚ್ಚರಂಗಿರೋರು ಬರ್ಲಿ ನಿಮ್ಮನ್ನು ಮಾಡ್ತೇನೆ ನಾನು. ಬಾಚಿತ್ ಒಂದು ಬಡಿಗ್ಯಾರ ಒಂದೇ ಅಂತೇಳಿ ಹೋದ, ಬಾಚಿ ಕೈಯಾಗ ಸಿಕ್ತಂತ. ಬಡಿಗ್ಯಾರ ಬಾಚಿತ್ ಒಂದು ಬರ್ಲಿ ನಿಮ್ಮನ್ನ ಕೆತ್ತಿ ಬಿಡ್ತೇನೆ ಒಬ್ಬೊಬ್ಬರನ್ನ. ಅವಾಗ ಇವರು ಒಬ್ಬರು ಎಲ್ಲರೂ ಹುಡುಗ್ಯಾರ, ಇವರು ಇಲ್ಲದ ವಸ್ತು ಇಲ್ಲದಂಗೆ ಆಕೈತಿ ಕೇಳ್ತಾ ಇರ್ಕೊಂಡು. ಅವಾಗ ಈರನಗೌಡ ಪಕ್ಕ ಐತಿದ ಕಂಡು ಹಿಡ್ದಾರ. ಕಂಡು ಹಿಡ್ದು ಅವಾಗ ಕೆಲವೊಂದು ಬಂಗಾರ ತಯಾರು ಮಾಡುವ ಮಂತ್ರನೂ ಹೇಳಿದ್ರು ಅಂತ ಅವ್ರು ಇದ್ರೊಳಗೆ ಬರ್ತದೆ. ನೀ ಹುಚ್ಚಿ ಹೋದ ಎಲ್ಲಿ ಹುಚ್ಚಿ ಹರಿತಾವ ನೀನು ಬಂಗಾರ ಆಕೈತಿ ನೋಡಿದಂತ. ಬಂಗಾರ ತಯಾರು ಮಾಡೋ ಮಂತ್ರಗಳು ಅವ್ರ ಸಿದ್ಧಾರೂಢ ಅವ್ರ ನಾಗಲಿಂಗಪ್ಪ ಹೇಳಿದ್ದಂತ. ಅವನು ಅವಸ್ಥಾ ಬಿಂದಿದ್ದಾಗ ಒಮ್ಮೆ ಪಾಟಿ ಮ್ಯಾಗ ಬರೆದ್ಬಿಟ್ಟಾರ. ಅವನು ರೂಢಿಗತ ಅಭ್ಯಾಸ ಇರ್ತಾವಲ್ಲ, ನಾಗ್ನೂರ್ ಒಳಗೆ ಅವನು ಬರೆದು ಒಗದ್ ಬಿಟ್ಟಿದ್ರಂತ. ಅವನು ಆ ಬಂಗಾರ ತಯಾರು ಮಾಡೋ ಮಂತ್ರ ಬರೆದಿದ್ರಂತ. ಅವಾಗ ಒಮ್ಮೆ ಇವರು ಊಟ ಗೀಟ ಮಾಡಿ ಅಡ್ಡಾಡ್ಕೊಂತ ನೋಡಿದಾರ, ಪಾಟಿ ಮ್ಯಾಗ ಇವ್ನು ಯಾರು ಬರ್ದಾರು ಅಂತ. ಅವ ಬರ್ದದ್ದ ಅದ, ತಮ್ಗೆ ಗೊತ್ತಾಗಿಲ್ಲ. ಅವಾಗೆಲ್ಲ ಭಕ್ತರು ಎಲ್ಲ ಇದ್ದಾಗ ಬಡ ಬಡ ಅಳ್ಕಿಸಿ ಹೋಗೋದ್ಬಿಟ್ರು. ಯಪ್ಪ ಇದೇನ್ರಿ, ಅವನೇನು ಮಾಡ್ತೀವಿ ಬಿಡ್ಲಿ, ಅದನ್ನು ತೊಗೊಂಡು ಏನು ಮಾಡ್ತೀನಿ ಅಂತ. ಇದು ಬಂಗಾರ ತಯಾರು ಮಾಡೋ ಮಂತ್ರ ಅದಂದು. ಅಂಥವೆಲ್ಲ ಆಗೋಗ್ಯಾವಲ್ಲ ಮಹಾತ್ಮ. ಏನು ಮಾಡ್ಬೋದು ಅವನ್ನೆಲ್ಲ, ಏನೆಲ್ಲ ಮಾಡ್ಬೋದು. ಇದನ್ನು ತೊಗೊಂಡು ಏನು ಮಾಡ್ಬೋದು ಅಂತ. ಅಂಥದಕ್ಕೆ ಬಿತ್ತಂದ್ರೆ ಇದನ್ನು ಕಳ್ಕೋತೀವಿ ನೋಡಿಲ್ಲ, ಹೌದಿಲ್ಲ? ನೀವು ಏನು ಸಂಕಲ್ಪ ಮಾಡ್ತೀವಿ ಅದೆಲ್ಲ ಸಿದ್ಧಿಸ್ತಾರೆ. ಸಮಾಧಿ ಹೊಂದಿದ ಮಹಾತ್ಮ ಏನು ಸಂಕಲ್ಪ ಮಾಡ್ತಾನೆ, ಅಸಾಧ್ಯ ಅನ್ನೋದು ಇಲ್ಲ. ನಾವು ಏನೆಲ್ಲ ಸಾಧ್ಯ ಐತಿ, ಅವ ಏನು ಮಾಡ್ಬೇಕಂತ ಮಾಡಿದ್ರೆ ಅದೆಲ್ಲ ಸಿದ್ಧಿಸ್ತಾರೆ. ನೀವು ಸಂಕಲ್ಪ ಮಾಡಿ ಹುಚ್ಚಿ ಹೋದ್ರು ಬಂಗಾರ ಆಕೈತಿ, ಹೋಗಲಿ ಅಂತ. ಶಿವಾನಂದ ಅಜ್ಜ ಅವ್ರ ಅಪ್ಪರಿಗೆ ಯಾಕೆ ಅವ್ರ ಸ್ಥಿತಿ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಹೆಂಗದಾರ ಅನ್ನೋದು. ನಮ್ಮಪ್ಪ ಹೇಳಿಗೇನ, ನಮ್ಮಪ್ಪನ ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟರೆ ಆಕೈತಿಲ್ಲೋ ಅಂತ ಅವ್ರಂತ. ನೀವು ಹುಚ್ಚಿ ಕಲ್ಲು ಪಡಿಮೆ ನಿಂತು ಹುಚ್ಚಿ ಹೋರ್ಲಿ ಸಂಕಲ್ಪ ಮಾಡಿ, ನಿಮ್ಮ ಹುಚ್ಚಿ ಎಲ್ಲಿ ಮಠ ಹರಿತಾವ ಬಂಗಾರ ಆಕೈತೆ. ಬಸನಗೌಡ ನೀನು ಅಂತ ಪಂಡಿತರು ಅವರು ಸ್ಥಿತಿ ಹಂಗೆ ಇತ್ತು. ಹುಚ್ಚಿ ಒಯ್ಲಿ ನೀವು ಕಲ್ಲು ಪಡಿಮೆ ನಿಂತು ಬಂಗಾರ ಆಕೈತಿ ನೀವು ಸಂಕಲ್ಪ ಮಾಡಿ ಅಂದ್ರೆ ಸಾಮಾನ್ಯ ಜನ ಅವ್ರ ಬಾಯಿಲೆ ಬರ್ತೈತೆ ಅಂದ್ರೆ ಅವ್ರ ಸ್ಥಿತಿ ಹೆಂಗಿರ್ಬೇಕು ಹೇಳ್ರಿ. ಕೋಮಲ ಸ್ವಭಾವ ಭಾಳ. ಮನಸ್ಸು ನಿಲ್ಲಲಿಕ್ಕೆ ಪ್ರಾರಬ್ಧದಿಂದ ಆಕೈತೋ ಏನು ಪ್ರಯತ್ನದಿಂದ ಆಕೈತೋ?
ನಮ್ಮ ನಶೀದಾಗ ಇದ್ದಂಗೆ ಆಗಲಿ ಬಿಡಪ್ಪ ಅಂತಂದ್ರೆ ಆಕೈತಿ, ಮುಕ್ತಿ ಆಕೈತಿ ನಿನಗೆ. ಅದಕ್ಕೆ ಪ್ರಯತ್ನನೇ ಬೇಕು. ಅಭ್ಯಾಸ ಸಂಜನಿತ ಅಂತಕ್ಕಂಥ ಎಡೆಬಿಡದೆ ಇದ್ರ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ ನಾವು ಮಾಡಬೇಕು. ತಾನಾಗೆ ಆಗಲಿ ಅಂದ್ರೆ ಆಗೋದಿಲ್ಲ. ಮುಕ್ತಿ ಆಕೈತೆ ನಮಗೆ, ಆಗೋದು. ಅದಕ್ಕೆ ಪ್ರಯತ್ನ ಐತಿ. ಹಂಗೆ ಬೋರ್ಡ್ ನೋಡ್ಕೊತ ಕುಂತ್ರೆ ಊರು ಸಿಗ್ತೈತಿ. ಈ ಊರು ಇದಕ್ಕೆ ಹೊಕ್ಕೈತಿ, ಇಲ್ಲಿಗೆ ಹೋಗಿ ಹತ್ತತಿ ಅಂತಂದ್ರೆ ಅದು ನಡಿಬೇಕಿಲ್ಲ. ಅದಕ್ಕೆ ಸಾಧನ ಮಾಡ್ಬೇಕಿಲ್ಲ. ಸಾಧನ ಮಾಡಿದಾಗ ಊರು ದಾರಿ ಹಿಡಿದು ಹೋದಾಗ ಊರು ಮುಟ್ತೇವಿ. ಹೌದಿಲ್ಲ? ಹಂಗೆ ಬೋರ್ಡ್ ಓದ್ಕೊಂತ ಕುಂತ್ರೆ ಊರು ಬರ್ತೈತೆ ನಿನಗೆ? ಅದು ತಾನಾಗಿ ಬರ್ಬೇಕನ ಊರು? ನಾವಾಗೆ ಹೋಗ್ಬೇಕಲ್ಲಿ. ಆ ಸ್ಥಿತಿ ಪಡಿಬೇಕು ನಾವು. ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿದಾಗ ಅದು ಅನುಭವ ಬರ್ತದೆ. ನಮ್ಮ ನಶೀಬದಾಗ ಇದ್ದಂಗೆ ಆಲಿ ಬಿಡಪ್ಪ ಅಂದ್ರೆ ಆಕೈತಿನ? ಅದು ಬರುದಿಲ್ಲ. ಅಭ್ಯಾಸದ ಹೊರತಾಗಿ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಸ್ವಂತ ಅನುಭವ ಐತೆಲ್ಲ, ಯಾರನ್ನ ಕೇಳ್ಬೇಕಾಗೈತೆ ಅಂದ್ರೆ ನಾವು ಮಾಡಿದ್ದ ಐತೆಲ್ಲ, ಪ್ರಯತ್ನ ಮಾಡಿದಾಗ ಬಂತದು. ಸ್ವಂತ ಅನುಭವ ಐತೆಲ್ಲ ಅಂದಲ್ಲ ಅಜ್ಜವ್ರು, ಯಾರನ್ನ ಕೇಳ್ಬೇಕಾಗೈತೆ? ನಿರಂತರ ಅಭ್ಯಾಸ ಮಾಡ್ಯಾರ ಅವರು. ಜನ್ಮ ಜನ್ಮಾಂತರ ಅಭ್ಯಾಸ, ಒಂದೇ ಜನ್ಮ ಅಲ್ಲ. ಮನಸ್ಸನ್ನು ವಿಚಾರದಿಂದ ಹಿಂದೆ ಸರಿಸ್ಲಿಕ್ಕೆ ಬರ್ತದ ಅನ್ನೋದು ಅದ ಅಲ್ಲ. ಪ್ರಯತ್ನ ಮಾಡ್ಯಾರಾಕೈತಿ. ನಾವು ಪ್ರಯತ್ನ ಮಾಡೋದಿಲ್ಲ. ಕ್ಷುಲ್ಲಕ ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತೇವೆ. ಹೌದಲ್ಲ? ನಮಗೆ ಬೇಕಾದದ್ದನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ಹೋಲಿ ಇದಕ್ಕೆ ಪ್ರಾಣ ಅಂತ. ಪ್ರಾಣ ಹೋದರೂ ಇದನ್ನು ಬಿಡೋದು ಬೇಡ ಅಂತ. ಯಾಕ್ರಿ? ವಿಷಯಗಳ ಕಾಲಾಗ ಇದನ್ನ ನಾವು ಉತ್ಕಟ ಇಚ್ಛಾ ಬೇಕಲ್ಲ. ಹೋಗಲಿ, ಅದು ಇದ್ರಾಗ ಹೋಗಲ್ಪ, ಇದೊಂದು ಜನ್ಮ ಅನ್ನುವಂಥ ಉತ್ಕಟ ಇಚ್ಛಾ ಬೇಕು ಇದಕ್ಕಂದ್ರೆ. ಉತ್ಕಟ ಇಚ್ಛಾ ಇಲ್ಲಲ್ಲ ಇದನ್ನು ಹೊಂದಾಕಿ ಸಾಧ್ಯನೇ ಇಲ್ಲ. ನೀ ನೋಡಿದಾಗ ಈ ಪ್ರಪಂಚ ಕಾಣಿಸ್ತತಿ. ನೀನ ನೋಡಿಲ್ಲ ಅಂದ್ರೆ ಇದೆಲ್ಲೈತಿ? ಇದಕ್ಕೆ ಅಸ್ತಿತ್ವ ಎಲ್ಲೈತಿ? ನಿನ್ನ ನೋಟದೊಳಗೈತಿದೆ. ನೀನು ನೋಡಿದಿ, ಅದಕ್ಕೆ ಕಾಣುತ್ತೆ. ಅಜ್ಞಾನದಿಂದ ಅಜ್ಞಾನ ದೃಷ್ಟಿಗೆ ಹೋಗ್ಬೇಕು ನೀನು. ಯಾವ ನೋಟದಿಂದ ಇದು ಇಲ್ಲಕೈತಿ ನೋಡ್ಕೊ ನೀನು. ಯಾವ ದೃಷ್ಟಿ ನಿನ್ನಲ್ಲಿ ಇದ್ರ ಕಡೆ ಹರಿಸಿದ್ರೆ ನಿನಗೆ ಇಲ್ದಂಗೆ ಆಕೈತಿ. ಜ್ಞಾನ ದೃಷ್ಟಿಯಿಂದ ಇದು ಇಲ್ಲದಂಗೆ ಆಕೈತಿ. ಜ್ಞಾನದಿಂದಲೇ ನೋಡು ಅಂತ. ತಿಳುವಳಿಕೆ ಕಣ್ಣು ತೆಗಿಯೋದನ್ನು, ಮೂರನೇ ಕಣ್ಣು ತೆಗೆದು ನೋಡು. ಅವಾಗಿದೆಲ್ಲ ಅನುಭವ ಬರ್ತದೆ ನೀನು. ಸಚ್ಚಿತ್ತ ಆನಂದ ಅಂದ್ರೂ ಒಂದ, ಅರಿವು ಇರು ಆನಂದ ಅಂದ್ರೂ ಒಂದ. ಸ್ವತಃ ವಿಚಾರ ಮಾಡೋ ಯಾವ ಪುಸ್ತಕನೂ ಬೇಕಾಗಿಲ್ಲ ನೋಡ್ರಿ. ಪುಸ್ತಕ ಓದಿರೋ ಒಂದು ಪುಸ್ತಕದ ವಿದ್ಯೆ ಅಲ್ಲ ಅಲ್ಲ. ಮೊದಲು ಎಲ್ಲಿದ್ದು ರೀ ಪುಸ್ತಕ? ಪುಸ್ತಕ ಇಲ್ದಾಗಿ ಜ್ಞಾನ ಮಾಡ್ಕೊಂಡವ್ರು ಅದಾರಿಲ್ಲ. ಅದು ಮಸ್ತಕದ ವಿದ್ಯೆ. ಅದು ಮಸ್ತಕದಿಂದ ಪುಸ್ತಕವು, ಪುಸ್ತಕದಿಂದ ಮಸ್ತಕವು. ಮಸ್ತಕದಿಂದ ಬಂದದ್ದು ಪ್ಯೂರ್ ಇರ್ತೈತಿ. ಪುಸ್ತಕದಾಗೆಲ್ಲ ಡೂಪ್ಲಿಕೇಟ್ ಆಗಿರ್ತೈತಿ. ಪುಸ್ತಕ ಬರೆಯೋರೆಲ್ಲ ಜ್ಞಾನಿಗಳಿರ್ತಾರೆ. ತಮಗೆ ಏನೇನು ತಿಳಿದೈತೆ ಅದನ್ನೆಲ್ಲ ಕೂಡಿಸಿ ಬರ್ದಿರ್ತಾರೆ ಅವರೆಲ್ಲ. ಭಾಳಷ್ಟು ಗೊಟಾಳೆ ಮಾಡಿಲ್ಲ ಅವರು ಜ್ಞಾನಿಗಳು. ಭಾಳ ಅವನು ವಿಸ್ತಾರವಾಗಿ ಭಾಳ ಉಪನಿಷತ್ತು ಅವನು ಭಾಳ ಶಬ್ದ ಕೂಡಿಸಿಲ್ಲ ಅದಕ್ಕೆ. ಸ್ವಲ್ಪ ಇದರಿಂದ ತಿಳ್ಕೊಳ್ಳೋಂಗಿಟ್ಟಾರ ಅವನ್ನೆಲ್ಲ. ಭಾಳ ಮಾತಾಡೋದು ಬಿಟ್ಬಿಟ್ರಿ ಅಂತ. ಸುಳ್ಳ ದನಿವಾಕೈತಿ ವಾಣಿಗೆ. ಬಹುನ್ ಶಬ್ದಾನ್ ವಿಮುಂಚತಃ ವಾಚೋ ವಿಜ್ಞಾಪನಂ ಹಿತತ್. ಭಾಳಷ್ಟು ಮಾತಾಡೋದ್ರಿಂದ ಜ್ಞಾನಕ್ಕೈತಿ. ಭಾಳಷ್ಟು ಬೆಳತಂಕ ಮಾಡ್ತಾನಪ್ಪ, ಶಾಸ್ತ್ರ ಹೇಳ್ತಾನಂದ್ರೆ ಜ್ಞಾನಿ ಯಾಕ್ರಿ? ಅಲ್ಲ ಅಲ್ಲ. ಜನರಿಗೆ ತಿಳಿಯಿಲ್ಲ. ನಿದ್ದೆ ಹೊಡಿತಿರ್ತಾರೆ, ಇವ್ ಹಂಗೆ ಒದರ್ತಿರ್ತಾನು. ಬಿಡುವಪ್ಪ ಸಾಕಾಗಿ ನಿಂತಂದ್ರು ಅವ್ ಹಂಗೆ ಹೇಳ. ಅದಕ್ಕೊಂದು ಚಟ ಹೌದಿಲ್ಲ? ಅದು ಹುರುಪಾಕಿರ್ತೈತೆ ಅದಕ್ಕೆ. ನಾನು ಮದ್ದಾಮ ಹೇಳೋಣಾಗ್ತಾರೆ ಬರೀ ಅಂತ ಜಿಗಿಜಿಗಿದ್ ಹೇಳ್ತಿರ್ತೈತೆ. ಹಂಗೆ ಮರಾಯ ಸಾಕು ಬಿಡೋ ಅಂತಂದ್ರು ಬಿಡ್ತಿರ್ತಿಲ್ಲ. ಅದಕ್ಕೆ ಹಂಗೆ ಹುರುಪು ಅದಕ್ಕೊಂದು ಹೇಳ್ಬೇಕು ಅನ್ನೋದು. ಮಂದಿ ಕುಡ್ದಂಗೆ ಜಿಗಿಜಿಗಿದ್ ಹೇಳ್ತಿರ್ತೈತೆ. ಅದೊಂದು ವಾಸನ.
ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ಕೆ ಬರ್ತದೆ ಇದು. ಕಂಡಪಟ್ಟಿ ಖಾರ ರೊಟ್ಟಿ ತಿಂದು ಹೊಟ್ಟೆ ಉರ್ಸೋದು ಅದಕ್ಕೆ ಬೇಕಾಗೈತೆ ಅಂತಿದ್ರು ಅಜ್ಜವ್ರು. ಭಾಳಷ್ಟು ಈ ಶಬ್ದ ಕೂಡಿಸಿದ್ದನ್ನು ಮಾಡೋದು ಬೇಕಾಗಿಲ್ಲ. ನೀವು ಸ್ವಲ್ಪ ಮೌನದಿಂದ ತಿಳ್ಕೊಳ್ಳಿ. ಆನಂದದ ನೆನಪು ಮಾಡ್ಲಿಕ್ಕೆ ಯಾವ ಶಬ್ದ ಪ್ರಯೋಗನೇ ಇಲ್ಲ ಅಂದಾರ ಆಚಾರ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ಸುಮ್ಮನೆ ಇದ್ದ ಅದನ್ನು ಅನುಭವಿಸ್ ಮಾಡ್ಬೇಕಾಗೈತಿ. ಯಾವ ಶಬ್ದಕ್ಕೆ ಪ್ರಯೋಗನೇ ಇಲ್ಲ ಅಂತ. ಓಂಕಾರನು ಸುಧಾ ಇಲ್ಲ, ಅದು ನೀನು ಕಲ್ಪನೆ ಮಾಡ್ಕೊಂಡು ಕುಂತಿ. ಈ ಕಡೆ ನಿನಗೊಂದು ಗುಂಪಿನ ಅದನ್ನು ಓಮನು ಸಹಿತ ಭಾವ ಇಲ್ಲ, ಓಂಕಾರ ಸಂಬಂಧನೇ ಇಲ್ಲ ಇದಕ್ಕೆ. ಹಿಂಗೆ ಅನುಭವಿಗಳ ಹೇಳಿದ್ದ. ನಾವು ಓಂ ಅಂತ ಮೂಲಾಕ್ಷರ ಅಂತ ತಿಳ್ಕೊಂಡು ಅದನ್ನು ತಿಳ್ಕೊಂಡಿದ್ದೆ. ನೀ ಕಲ್ಪಿಸ್ಕೊಂಡಿದ್ದ ಅದು ಓಂ, ಅದನ್ನು ಕೈ ಬಿಡಬೇಕಾಗೈತಿ. ಏನು ಹಾಂ, ಒಂದೇ ಜಾತಿ ಅವ ನಿನಗೆ ಓಮ್, ಮತ್ತೊಂದು ಜಾತಿ ಅವ ಹೇಳಿದವ್ರೆ ಓಮ್ ಅಂದ್ರೆ ಏನಂಗಂತ ನಾವು. ಹೌದಿಲ್ಲ? ಅದ್ರ ಬಗ್ಗೆ ವಿವರಣೆ ಮಾಡಿ ಪುಸ್ತಕನ ಬರ್ದಾರ. ಓಂಕಾರ ಇವನ್ ಮಾಡಿ. ಹೌದಿಲ್ಲ? ಆಕಾರ ಉಕಾರ ಉಕಾರ ಕೂಡಿ ಏನೇನೋ ಕುಳ್ಕುಳಿಸಿ ಬರೀತಾರೆ. ಅವನು ಪುಸ್ತಕ ಬರೀತಾರೆ, ಏನೇನೋ ಬರೀತಾರೆ, ಹಾಡು ಬರೀತಾರೆ. ಎಲ್ಲವನ್ನೂ ಮೀರಿ ಐತೆ ನೀರು. ಏನು ಯಾರ ಏನಾರ ಕೇಳಿದ್ರೆ ನಮ್ಮ ನಿದ್ರೆ ಒಳಗೆ ಹೇಳಬೇಕಾರು. ಏನಾರ ಹೇಳಿದ್ರೆ ಬ್ರಹ್ಮದ ಬಗ್ಗೆ ಏನು ಹೇಳ್ತಾನ? ಶಬ್ದ ಬರಿತಾನ, ಶಬ್ದ ಹೇಳ್ತಾನ. ಬ್ರಹ್ಮನ್ ಏನಾರು ಹೇಳ್ತಾನ? ಶಬ್ದ ಬರೆದಿದ್ದಿ, ಗ್ರಂಥಗಳು ಭಾಳ ಹೇಳಿದ್ರೆ ಹೂಸ್ ಬಿಟ್ರೆ ಬರೆಯಕ್ಕೆ ಬರ್ದವ್ರ. ಇನ್ನು ಬ್ರಹ್ಮಸೂತ್ರ ಏನು ಬರಿತಾನ ವ್ಯಾಸ ಅಂತಿದ್ರು ಅಜ್ಜವ್ರು. ಹೂಸ್ ಬಿಟ್ರೆ ಬರೆಯಕ್ಕೆ ಬರ್ತೈತೆ? ಬರೀ ನೋಡೋಣ ಹೂಸ್ ಬಿಟ್ಟದ್ದು. ಅನುಭವವನ್ನು ಹೇಳಿಕೆ ಬರ್ದಿಲ್ಲ. ಅದನ್ನು ಅನುಭವಿಸಿನ ನಾವು ಖಾತ್ರಿ ಮಾಡಬೇಕು. ಎಲ್ಲ ಹಚ್ಕೊಳ್ಳೋದು ಮನಸ್ಸನ್ನು ನೋಡ್ರಿ. ಮನಸ್ಸಿಲ್ದಾಗ ಯಾವುದು ಹಚ್ಕೋದಿಲ್ಲ. ಮನಸ್ಸಿದ್ದಾಗ ಎಲ್ಲ. ಮನಸ್ಸಿರಲಿಲ್ಲ ಅಂದರೆ ಇವು ಯಾವೂ ಇಲ್ಲ ಅಲ್ಲ. ಮನಯೇವ ಮನುಷ್ಯ ನಮ್ಮ ಕಾರಣಂ ಬಂಧ ಮೋಕ್ಷ ಇವು ಅಂತ. ಬಂಧನಕ್ಕೆ ಹಾಕೋದು ಅದ, ಅದರಿಂದ ಬಿಡುಗಡೆ ಮಾಡೋದು ಅದ ಮನಸ್ಸ. ಏನು ಬಹಿರ್ಮುಖ ಆದ್ಕೂಲೆ ಬಂಧನ ಆಕೈತಿ, ಅಂತರ್ಮುಖಿ ಆತನ ಮನಸ್ಸು ಮುಕ್ತ ಆಗ್ತೈತಿ. ಏನು ಈ ಕಡೆ ಚಾವಿ ತಿರುವಿರ ಲಾಕ್ ಆಕೈತಿ, ಈ ಕಡೆ ತಿರುವಿರ ಬಿಡುಗಡೆ ಆಕೈತಿ. ಯಾಕ್ರಿ? ಕೀಲಿ ತಾನ ಹಾಕ್ಕೊಳ್ದು, ತಾನೇ ಬಿಡುಗಡೆ ಮಾಡ್ಕೊಳ್ದು. ಮನಸ್ಸನ್ನು ತಾನ ಅಂತರ್ಮುಖಿ ಆತು, ಬಿಡುಗಡೆ ಆಕೈತಿ. ಬಹಿರ್ಮುಖ ಆತಂದ್ರೆ ಬಂಧನದಾಗ ಬೀಳ್ತೈತಿ, ಲಾಕ್ ಆತಿದಂತ. ಏನು ತಾನ ಮಾಡ್ಕೊತೈತಿ ತನ್ನ ಬಂಧನ. ಯಾರೂ ನಿನ್ನ ಬಂಧನಕ್ಕೆ ಹಾಕಿದವ್ರಿಲ್ಲ. ಏನು ವೀತ ರಾಗ ಅಂದ್ರೆ ರಾಗ ಇಲ್ಲ ನಾವು. ವೀತರಾಗಾಯ ನಮಃ ಅಂತ ಜೈನರ ಬರೀತಾರೆ. ರಾಗ ಅಂದ್ರೆ ಪ್ರೀತಿ, ವಿಷಯಗಳಲ್ಲಿ ಪ್ರೀತಿ ಇಲ್ಲದವ ಅಂಥವನಿಗೆ ಯಾವುದನ ಅವನ ದೇವರು, ಅವನ ಜ್ಞಾನಿ ಅಂತ. ವೀತರಾಗಾಯ ನಮಃ. ಯಾವುದರಲ್ಲಿ ಅವಾಗ ಪ್ರೀತಿ ಇಲ್ಲ. ಈ ಜಗತ್ತಿನ ತೋರೆಡುವಂಥ ವಸ್ತು ರಾಗ ಬಂಧನಕ್ಕೆ ಹಾಕ್ತೈತೆ. ರಾಗದಿಂ ಬೇರಿನ್ನು ಭವಬೀಜ ಮುಂಟೆ ಅಂತ. ವಿಷಯಗಳ ಮ್ಯಾಗಿನ ಪ್ರೀತಿ ಅವನು ಇಲ್ಲದ ಅವಾಗ ನಮಸ್ಕಾರ. ಜಗತ್ತಿನ ಯಾವ ವಸ್ತು ವಿಷಯ ವಸ್ತುಗಳ ಮ್ಯಾಗ ಪ್ರೀತಿಯನ್ನು ನಾಶ ಮಾಡ್ಕೊಂಡು ನಾವು ರಾಗವನ್ನು ಕಳ್ಕೊಂಡು ನಾವು ಅದು ಬಂಧನ ಇಲ್ಲ ನಮಗೆ ರಾಗದಿಂದನ ಬಂಧನ ಐತಿ. ಈಗಲೇ ಈ ಜೀವನಿಗೆ ರಾಗದಿಂ ಬಂಧನವು, ತ್ಯಾಗದಿಂ ಘನಸೌಖ್ಯ ನಿಂತಿರ್ಬೋದು ಅಂತ ಮಂಗಳ ಅಂತೇಳಿ. ನೀಗಲಿಕೆ ಭವದಾಶೆ ಹೋಗುವುದು ವಿಕ್ಷೇಪ. ಈ ಜಗತ್ತಿನ ಆಶೆ ಅವಾಗ ಕಳ್ಕೊತಾನ, ಅವಾಗ ದುಃಖ ಅನ್ನೋದನ ಇಲ್ಲ. ವಿಕ್ಷೇಪ ಅಂದ್ರೆ ದುಃಖ. ಆಗುವನು ಮೋಕ್ಷಾರ್ಥಿ ಎಂದರ ಪೂವವಾಗಿ ಜಯಮಂಗಲಂ ನಿತ್ಯ ಶುಭಮಂಗಲಂ ಮಂಗಲ ಅಂತೀರಿ. ಅವ ಮೋಕ್ಷಕ್ಕೆ ಅಧಿಕಾರಿ ಅಂತ. ಏನು ರಾಗದ್ವೇಷಗಳಿಲ್ಲ ಅವಂಗ. ಏನು ರಾಗ ಕಡ್ಡಿ ಆದ ಕೂಡಲೇ ದ್ವೇಷ ಬರ್ತದೆ. ಹೌದಿಲ್ಲ? ಅವಾಗ ಯಾರು ಕೂಡ ಅದರ ಮ್ಯಾಗ ಪ್ರೀತಿ, ಅದರ ಮ್ಯಾಗ ಅವಾಗ ದ್ವೇಷ, ಎರಡನ್ನೂ ಕೈ ಬಿಟ್ಟವು.
ನಾನು ಅಂತ ಮೊದಲಿಗೆ ಅದಕ್ಕೆ ಅನ್ಕೊಂಡಿ ನೀನು ಇದ್ದು ಇರುವಿಗಿನ ನಾನು ಅಂತ. ಇದು ಮೊದಲನೇ ಮಂತ್ರ. ನಾನು ಅನ್ನೋದರ ಮೂಲ ಅದು ಒಂದೇ ಅದ. ಏನು ಸುಮ್ಮನೆ ನಂದು ಬೇರೆ ನಿಂದು ಬೇರೆ ಅಂತ ಹಿಡ್ಕೊಂಡು ಕುಂತೀರಿ ನೀವು. ಮನುಷ್ಯನ ಮೂಲ ತಾನ ಏನು ನಿನ್ನಲ್ಲೇನೋ ತೋರಿಸ್ತದೆ, ನಿನ್ನಲ್ಲಿ ಹೇಳತ್ ಮನಸ್ಸೋದು ಹೌದಿಲ್ಲ. ನಿನ್ನನ್ನು ಆಶ್ರಯಿಸಿಕೊಂಡ ಮನುಷ್ಯನ ವ್ಯವಹಾರ ಅದು. ಅದಕ್ಕೆ ಅಸ್ತಿತ್ವವಿಲ್ಲ. ಅರಿವಿನ ವಿಡಾಯಂ ಪಡೆದು ನಿನ್ನನ್ನು ಆಶ್ರಯಿಸಿಕೊಂಡು ಅದೆಲ್ಲ ವ್ಯವಹಾರ ಮಾಡೋದು ಅದು ಮನಸ್ಸನ್ನು. ನಿಂದು ಬಿಟ್ಟು ಅದಕ್ಕೆ ಅಸ್ತಿತ್ವ ಇಲ್ಲ. ಇರಾಕ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಸುಮ್ಮನೆ ಬೇರೆ ಬೇರೆ ಹಿಡ್ಕೊಂಡು ಕುಂತು ಬಿಟ್ಟೇವು ನಾವು. ಮನುಷ್ಯನ ಮೂಲ ತಾನ ನಿಜವಲ್ಲದನ್ನು ನಿಜ ಅಂತ ತಿಳ್ಕೊಳ್ಳೋದು ಮನಸ್ಸು. ತಾನ ಎಲ್ಲ ಗದ್ದಲ ಮಾಡ್ಕೋತೈತೆ, ತಾನ ಬಂಧನದಾಗ ಸಿಕ್ಕೊಂಡು ತಾನ ಒದ್ದಾಡ್ತೈತೆ. ನಿಮ್ಮ ಎಲ್ಲ ಜಾತಿ ಮತ ಧರ್ಮಗಳೇನು ಮಾಡ್ಕೊಂಡು ಕೂತಿರಲ್ಲ ಅವಿವೇಕವನ್ನು ಕಳೆಯುವ ದಶಿಂದ ಅದಾವನಿಂದ ಎದ್ರ ಅವಕ್ಕೂ ಸಂಬಂಧ ಯಾಕೆ ಬಡ್ದಾಡಬೇಕು. ಎಲ್ಲ ಮತ ಧರ್ಮಗಳು ಅವಿವೇಕವನ್ನು ಕಳ್ಕೊಳ್ಳಿಕ್ಕೆ ಅವು ಅದರ ಸಂಬಂಧ ಅದಾವ. ಒಂದಿಂದ ಹೊಡೆದಾಟ ಯಾಕಪ್ಪ. ಅಜ್ಞಾನವನ್ನು ಕಳ್ಕೊಂಡು ನಾವು ಹೊಡೆದಾಟ ಇಲ್ಲಿ ಬರ್ತದೆ. ಹೊಡೆದಾಡ್ಬೇಕಾದ್ರೆ ಮಾತಾಡೋ ಅಜ್ಞಾನಿ ನಾವು. ನಂದು ಬೇರೆ ನಿಂದು ಬೇರೆ ಅಂತ ಯಾಕೆ ಹೊಡೆದಾಡಕ್ಕೆ ಹೋಗೋದು. ಪುನಃ ಈ ಸದ್ವಸ್ತುವಿನ ಆ ಇರುವಿನ ವಿಚಾರ ಮಾಡ್ಕೊಂತನೇ ಇರ್ಬೇಕು ನೋಡ್ರಿ. ಅಂದಾಗ ನಮಗಿದು ಅನುಭವ ಬರ್ತದೆ. ಎಡೆಬಿಡದೆ ಅಭ್ಯಾಸ. ಅನಾತ್ಮ ವಿಚಾರಗಳ ಅರಿವು ಇಲ್ದಾಗ ಇರಬೇಕಾತು ಅಂದ್ರೆ ಇದನ್ನ ಸಂಬಂಧ ಎಚ್ಚರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೋಬೇಕು ನೋಡ್ರಿ. ಎಚ್ಚರಿಕೆ ಅಂದ್ರೆ ಇಲ್ಲ ಅನಾತ್ಮದ ವ್ಯವಹಾರ. ಏನು ಎಚ್ಚರಿಕೆಗೆ ಬಂದ ಕೂಡಲೇ ಇದ್ರ ಸಂಬಂಧ ತಪ್ಪಿಸ್ಬೇಕು ನೋಡ್ರಿ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡಾಗ ಇದು ನಮಗೆ ಅನುಭವ ಬರ್ತದೆ. ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಇದು ಅನಾತ್ಮ ವಿಚಾರನ ಅಲ್ಲ. ಇದನ್ನು ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೋಬೇಕಿದ್ರು. ಈ ಎಚ್ಚರಿಕೆಯಿಂದ ಸಾಂಕ್ಟ ಅನ್ನೋದು ಹೊಳಿಬೇಕಾದ್ರೆ ಭಾಳ ಕಷ್ಟ ಅದ. ಇದ ಸುಖರೂಪ ಅನಿಸ್ತದೆ. ವಿಚಾರ ಇಲ್ಲದವರಿಗೆ ವಿವೇಕ ವಿರಹಿತರಿಗೆ ಇದು ಪರಮಾರ್ಥವೆನಿಸಿ ತೋರ್ಪು. ಇದ ಸುಖರೂಪ ಅಂತ ಅನಿಸ್ತದೆ. ಎಲ್ಲ ಎಚ್ಚರಿಕೆ ವ್ಯವಹಾರನ ಮಜಾ ಇಂದ್ರಿಯಗಳ ಮಜಾ ಮಾಡ್ಕೊಂಡು ತಗೊಂಡು ಇದು ಹೊಳೆದು ಭಾಳ ಕಠಿಣ. ಇದು ಕಷ್ಟ ಅನ್ನೋದು ಹೊಳೆದು ಎಲ್ಲೋ ಒಬ್ಬ ವಿಚಾರವಂತಾಗಿ ಹೊಳಿತೈತಿ. ಸಾಂಕ್ಟ್ ಬಿಡಬೇಕಾತಂದ್ರೆ ಇದನ್ನೆಲ್ಲ ನೀ ಕೈ ಬಿಡಬೇಕ. ಇದನ್ನು ಹಿಡ್ಕೊಂಡೆ ನಾ ಆರಾಮ್ ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ನಾ ಸಂಕಟದಾಗ ಹೊಳ್ಳ್ಯಾಡ್ಲಿಕ್ಕತ್ತೆ ಅನ್ನೋದು ಖಬರಿಲ್ಲ ಅವಂಗ, ತಿಳಿವಲ್ದ ಅವಂಗ. ನಮಗೆ ಏನು ಬೇಕಾಗೈತೆ ಅದನ್ನು ಕಲಿಸೋದು ಬಿಟ್ಟುಕೊಟ್ಟ ಮತ್ತೇನು ಕಲಿಸೋರು ನೀವು. ಮತ್ತಟು ದೇಹ ಭಾವ ಗಟ್ಟಿಯಾಗೋದು ಕಲಿಸಾಕತ್ತೇವೆ. ಶಾಲೆ ಕಾಲೇಜುಗಳಲ್ಲಿ ಅದನ್ನು ಕಲಿಸ್ತಿರಿಲ್ಲ. ನೀ ಯಾರದಿ ಅನ್ನೋದನ್ನು ತಿಳಿಸ್ಕೊಡೋದು ಬಿಟ್ಟು ಬರೀ ನಾವು ಅಲ್ಲದ್ರ ಬಗ್ಗೆ ಅವನು ಕಲ್ತು ಆ ಭಾವ ಗಟ್ಟಿ ಆಗ್ಬಿಟ್ಟೈತಿ. ಅನಾತ್ಮ ಭಾವ ಗಟ್ಟಿ ಆಗ್ಬಿಟ್ಟೈತಿ. ಅದಕ್ಕೆ ನಮ್ಮ ಇರುವಿನ ಬಗ್ಗೆ ಆತ್ಮನ ಬಗ್ಗೆ ಹೇಳುವುದು ಕೇಳೋದು ಅಭ್ಯಾಸ. ಹಿಂದಿನ ಗುರುಕುಲದೊಳಗೆ ಅದನ್ನು ಕಲಿಸ್ತಿದ್ರು. ಮುಖ್ಯವಾಗಿ ಅದನ್ನು ಇಟ್ಕೊಂಡು ಇನ್ನುಳಿದ ಉಪಜೀವನಕ್ಕೆ ಕಲಿಯುವ ವಿದ್ಯೆಗಳನ್ನು ಅವನು ಕಲಿಸ್ತಿದ್ರು. ಉಪಜೀವನದ ವಿದ್ಯೆಗಳವೆಲ್ಲ ನಿಜವಾಗಿ ಇದರ ವಿದ್ಯೆ ಆತ್ಮವಿದ್ಯೆ. ಎಲ್ಲ ವಿದ್ಯೆಗಳಲ್ಲಿ ಇದ ಮೇಟಿ ವಿದ್ಯೆ ಅಂತ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ಇದನ್ನು ಮುಖ್ಯವಾಗಿ ಇಟ್ಕೊಂಡು ಮೊದಲು ಗುರುಕುಲದೊಳಗೆ ಅಭ್ಯಾಸ ಮಾಡಿಸ್ತಿದ್ರು. ಏನು ತನ್ನ ಮೊದಲಿರಬೇಕು. ಆ ನಂತರ ಇನ್ನುಳಿದಿದ್ವು ಎಲ್ಲ ಉಪಜೀವನದ ವಿದ್ಯೆಗಳು. ಏನು ಅವು ಶರೀರ ಚೇತಾರ್ಥಕ ಮಾಡ್ಕೊಳ್ಳೋ ಅವು ಚಟಗಳನ್ನು ತೃಪ್ತಿಪಡಿಸೋಕೆ ಅವನ್ನೆಲ್ಲ ವಿದ್ಯೆ ಕಲಿತಲ್ಲ. ಅವು ಚಟ ಹೆಚ್ಚಾಗೈತಿ ಬಿಟ್ರಿ. ಇದನ್ನು ಮರ್ತು ಬಿಟ್ರಿ. ಆತ್ಮವಿದ್ಯೆಯನ್ನು ಮರ್ತು ಬಿಟ್ರಿ. ಭಿಕ್ಷಾಟನೆ ಮಾಡ್ಕೊಂಡು ತಿಂದಾಗ ಈ ವಿದ್ಯೆ ಹತ್ತದ್ರಿ. ಏನು ನಿಮ್ಗೆ ದೂರಾಗ ಭಿಕ್ಷಕ್ಕೆ ಹೋಗಕ್ಕಾಕೈತೆ ನಿಮಗೆ ಎಲ್ಲ ಅಭಿಮಾನ ಬಿಟ್ಟು. ಯಾಕ್ರಿ ಬಹಳ ಕಠಿಣ ಐತಿ. ಬುದ್ಧ ತನ್ನ ರಾಜಧಾನಿಯೊಳಗೆ ಭಿಕ್ಷಕವಾದವ.
ತಂದು ಏನು ನಮ್ಮ ಕಿಮ್ಮತ್ ಕಳ್ಯಾಕೈತಿಪ್ಪ ನೀನು, ಅರಮನೆ ರಾಜನ ಮಗ ಹಿಂಗೆ ಭಿಕ್ಷೆ ಬೇಡ್ತಾನಂದ್ರೆ ನನ್ನ ಕಿಮ್ಮತ್ತು ಏನಾಗಬಾರ್ದು ಯಪ್ಪ, ಬ್ಯಾಡು ನೀನು ಹೋಗ್ಬೇಡ ಅಂತ ಎಷ್ಟು ದೈನಾಶ ಬಿಟ್ಟವ. ನಾ ಎಷ್ಟೊಂದು ಘನತೆ ಗೌರವಗಳಿಂದ ಇದನ್ನು ಬಿಡಾಕ್ತೇನೆ, ನಿನಗೇನು ಗೊತ್ತೈತಿ ಹೋಗ. ಅಭಿಮಾನ ಕಳ್ಕೊಳ್ಳೋ ಸಂಬಂಧ ನಾನೆಲ್ಲ ಇದನ್ನು ಮಾಡಾಕತ್ತಿತ್ತು. ಅದನ್ನು ಕಳ್ಕೊಂಡಾಗ ನನಗೆ ನಾನಲ್ಲದ ಭಾವನೆ ಎಲ್ಲ ಹೋಗ್ಬೇಕಲ್ಲ. ಅಭಿಮಾನ ಇರಬಾರ್ದು, ನಿರಭಿಮಾನ. ಯಾರು ಏನಂದ್ರು ಅನಿಸ್ಕೋಬೇಕಲ್ಲ. ಸಕ್ಕನ ಹತ್ತೈತಿ ನಮಗೆ ಏನಾರ ಅಂದ ಕೂಡಲೇ, ಯಾಕ್ರಿ ಅಭಿಮಾನ, ಅವ ಹಂಗಂದಪ್ಪ ನನಗೆ ಹಿಂಗಂದು ಮನಸ್ಸಿಗೆ ಹಚ್ಕೊಳ್ದಂಗೆ ಇರ್ಬೇಕಲ್ಲ. ಅಂತ ತಿತಿಕ್ಷಾ ಸಹನ ಶಕ್ತಿ ಬರಬೇಕಲ್ಲ. ಅದಕ್ಕೆ ಭಿಕ್ಷಾಟನೆ ಮಾಡೋನು ಏನಂದದ್ದು ಅಂತಿರ್ತಾರೆ. ಯಾಕ್ರಿ ಸಹನ ಶಕ್ತಿ ಬರಬೇಕಲ್ಲ, ತಡ್ಕೊಳ್ಳೋ ಶಕ್ತಿ. ಅದಕ್ಕೆ ಪ್ರಯೋಗ ಮಾಡಿ ಭಿಕ್ಷಕ್ಕೆ ಹೋದಾಗ ಗೊತ್ತಾಕೈತಿ. ಅದನ್ನೆಲ್ಲ ತಡ್ಕೋಬೇಕಲ್ಲ. ಜನ ಏನಂತಾರೆ, ಏನು ಬ್ಯಾನಾಗೈತಿಪ್ಪ ಇದಕ್ಕೇನು ಬಂತು ಅಂತ ದಾಡಿ, ಅದಕ್ಕೆ ಹೋಗಾಕತ್ತೈತಿ ಅದನ್ನು ಅನಿಸ್ಕೊಂಡ್ರು ಅದು ಮನಸ್ಸು ಸುಮ್ಮನೆ ಇರ್ಬೇಕಲ್ಲ. ಏನು ಮನಸ್ಸಿನಾಗ ಪರಿಣಾಮ ಆಗಬಾರ್ದು. ಅದಕ್ಕೆ ಮೊದಲಿನ ಮಂದಿ ರೊಕ್ಕ ಕೊಟ್ಟು ಬೇಯಿಸ್ಕೊತಿದ್ರಂತ. ಬೇಯರ್ಲಿ ನಮ್ಮನ್ನು ನೋಡು, ನಮ್ಗೆ ಏನಾರು ಆಕೈತಿನೋ ಪರಿಣಾಮ ಆಕೈತಿನೋ ಬೇಯಾಕನ ಅವ್ರನ್ನ ಯಾಕ್ರಿ ಮುದ್ದಾಮ ರೊಕ್ಕ ಕೊಟ್ಟು ಇಟ್ಕೋತಿದ್ರಂತ. ತಡ್ಕೊಳ್ಳೋ ಶಕ್ತಿ ಐತೇನೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಕೊಳ್ಳೋ ಸಂಬಂಧ. ರಾಮತೀರ್ಥರು ಇದ್ರಾಗ ಒಂದು ಇದನ್ನಿಲ್ಲ, ಅವ್ರು ಗೆಳೆಯರ ಮನೆಗೆ ರಾಮತೇ ಒಬ್ಬನ ಸಾವುಕಾರ ಒಬ್ಬನ ಆಳು ಇಟ್ಕೊಂಡಿದ್ದಂತ. ಆಳಿಗೆ ಮತ್ತು ರಾತ್ರಿ ಅವನ ಗೆಳೆಯ ಒಬ್ಬ ವಸ್ತಿ ಬಂದು ಬಿಡೋದಂತ. ಹಿಂಗಂತ ಅವನ ಆಳಿನ ವರ್ತನ ನೋಡಿ, ಯಾಕೆ ಇಟ್ಕೊಂಡಿವ್ ಮರ ಇಂಥ ಅದನ್ನು ಆಳಿದನಂತ. ಆ ನಮೂನಿ ಅನಾಹುತ ಆಳದ. ಯಾಕ್ರಿ ಅವ್ನು ಸಾವುಕಾರ ಅಂದಂತ, ನನ್ನ ತಾಳ್ಮೆ ಪರೀಕ್ಷೆ ಮಾಡಕ್ಕೆ ಇಟ್ಕೊಂಡೇನು ನಾ ಮುದ್ದಾಮ ಅವನು ಅಂದಂತ ಇಂಥವನ್ನ. ಹೌದಿಲ್ಲ? ಇಂಥ ಆಳುಗಳನ್ನ ತಡ್ಕೊಳ್ಳೋ ಶಕ್ತಿ ಬೇಕಲ್ಲ. ನನ್ನಲ್ಲಿ ತಡ್ಕೊಳ್ಳೋ ಶಕ್ತಿ ಐತಿಲ್ವ ಪರೀಕ್ಷೆ ಮಾಡಕ್ಕೆ ಇಂಥ ಆಳು ನಿಂತ್ಕೊಂಡೇನು ನಾನು. ತಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಹಂಗೆ ನಾವು ಅವೆಲ್ಲ ಪರೀಕ್ಷೆಗೆ ಒಳಪಟ್ಟಾಗ ಗೊತ್ತಾಗೈತಿ. ಪುಟಕ್ಕೆ ಹಾಕಿದಾಗ ಚಿನ್ನದ ಹೊಳಪು ಬರ್ತೈತೆ ಅಂತಾರಲ್ಲ. ಪುಟಕ್ಕೆ ಹಾಕಿ ಅಂಥವೆಲ್ಲ ಪರೀಕ್ಷೆಗೆ ಒಳಪಟ್ಟಾಗ ಇದೆಲ್ಲ ಗೊತ್ತಾಗೋದು. ಇಂಥ ಪ್ರಸಂಗ ಬಂದಾಗ ಗೊತ್ತಾಗೈತಿ ನಮ್ಗೆ ಎಷ್ಟು ಮಟ್ಟಿಗೆ ಇದು ತಿಳಿದೈತಿ, ಜ್ಞಾನ ಆಗೈತಿ ಇಲ್ಲ ಅನ್ನೋದು. ಹಚ್ಕೊಳ್ದಂಗೆ ಇರ್ಬೇಕಲ್ಲ. ಯಾರ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವನ್ನು ತಾಳದೆ. ಭಿಕ್ಷಕ್ಕೆ ಹೋದಾಗ ಏನ್ಕೇನಾರ ಮಾತಾಡ್ತಿರ್ತಾರೆ, ಹೊಡಿತಾರೆ ಒಬ್ಬೊಬ್ರು. ಹೌದಿಲ್ಲ? ಅದನ್ನು ತಡ್ಕೋಬೇಕಲ್ಲ ಶಕ್ತಿ. ಏನಂದ್ರು ಏನಂದ್ರು ಅಪ್ಪರೆಲ್ಲ ಮಾಡಿ ನೋಡ್ಕೊಂಡಾರ. ಹಂಗೆ ನೋಡೋನು, ಹಿಂಗೆ ಮಾಡಿ ನೋಡೋನು. ಭಿಕ್ಷಕ್ಕೂ ಹೋಗ್ಯಾರ ಎಲ್ಲ ಮಾಡಿ. ಒಂದು ಮುದಿಗೆ ಬರ್ತಾ ಹಿಡ್ದೈತೆ, ಮುಸಲ್ಮಾನರ ಮುದಿಗೆ. ಅಯ್ಯೋ ಯಪ್ಪ, ಬಿಸಿ ರೊಟ್ಟಿ ಮಾಡೇನಿ ತಿನ್ನಾಕ, ಬಾ ಇದು ಹಚ್ಕೊಡ್ತೇನೆ ಬಾರ್ವಯ್ಯಪ್ಪ ಅಂತ. ನೀ ಯಾವಾಗ ಬರ್ಬೇಕು ನಮ್ಮ ಮನೆಗೆ ಅಂತ. ಮುಸಲ್ಮಾನರು ಆಚಾರನ ಭಿಕ್ಷಕ್ಕೆ ಹೋಗ್ಯಾರ ಅವರು. ಪ್ರಸಂಗ ಬಂದಾಗ ಹಿಂಗೆ ಹೇಳ್ತಿದ್ರು ಅವ್ರು. ಹಂಗೆ ಅಡ್ಯಾಡ್ಕೋತ ಹೋಗುವಾಗ ಅವ್ರ ಘಟನೆಗಳ ಹಿಂತಿಂತವಾದವು ಹಿಂಗೆ ಅಂತ ಹೇಳ್ತಿದ್ರು ಅಜ್ಜ. ಅದಕ್ಕೆ ಅವ್ರು ಬೆನ್ನು ಹತ್ತಬೇಕು. ಹೆಂಗೆ ಅವೆಲ್ಲ ಬರೀ ನಾವು ಶಾಸ್ತ್ರದಾಗ ಎಲ್ಲ ಕೇಳ್ತೇನೆ ಅಂದ್ರೆ ಸಾಧ್ಯ ಆಗೋದಿಲ್ಲ. ಅವ್ರು ಹೆಂಗೆ ಜೀವನ ಹೆಂಗೆ ಮಾಡಿದರು, ಹೆಂಗೆ ಸಾಕ್ಷಿದ್ರು, ಅವನ್ನೆಲ್ಲ ಘಟನೆಗಳು ಅವನ್ನೆಲ್ಲ ಅಂತೇಳಿದ್ದಾಗ ಅವನೊಮ್ಮೆ ಬರ್ತಿದ್ವು ಅವ್ರಿಗೆ. ಹಂಗೆ ಬಂದಾಗ ಅಡ್ಡಾಡ್ಕೊತ ಹೋಗುವಾಗ ಬರ್ತಿದ್ವು. ಎಲ್ಲಿ ಅದಕ್ಕೆ ಯಾವಾಗ ಅವ್ರು ಬೆನ್ನು ಹತ್ತಬೇಕು. ಅಂದಾಗ ನಮಗದು ಪರಿಪೂರ್ಣತೆ ಬರ್ತೈತೆ. ನಮ್ಗೆ ಅಗಲಿದ್ರೆ ನಿನಗೇನು ಸಿಗೋದಿಲ್ಲ. ಕಳ್ಕೊಂಡು ಹೋಗ್ನಿ ಅಂತಿದ್ರು ಅದು. ಬಿಟ್ಟು ಹತ್ತ ಹೋಗಿಬಿಡೋದು. ಹೋಗಂದ್ರೆ ನಾನು ಬಂದು ಬಿಟ್ಟು ಒಂದಷ್ಟು ದಿನ ಇಲ್ಲಿ ಹೊಟ್ಟೆ ಕೆಟ್ಟದ್ದು ಅಂತ ಬಂದೀನಿ. ಗಾಣಿಗ್ಯಾರ ಲಗ್ನಕ್ಕೆ ಬಂದವ್ರ, ಯಾಕೆ ಬಂದಿಲ್ಲ ನಾನು, ಹಿಂಗಾಗಿದೆ 10 ಗಾಡಿ ಅಂದ. 10 ಅವ್ರದ್ದು ಎಷ್ಟು ಕಳಕಳಿನೋ ಏನೋ. ನಮ್ಮದು ಪುಣ್ಯ ಹೋಗಿಬಿಡ್ಲಿಲ್ಲ ನಾವು. ಅವಾಗ ಹಚ್ಚಿದ ಹೊಳ್ಳಿ ಬರಲಿಲ್ಲ ನಾನು ಊರಿಗೆ. ಶರೀರ ಬಿಡ್ಮುಟ ಏನು ಮಾಡ್ತೀನಿ 10 ಗಾಡಿ ಅಂತ. ಅಲ್ಲೇನು ಮಾಡ್ತೀನಿ ಹೊಟ್ಟೆ ಕೆಟ್ಟದಿಂದ ನೋಡ್ರಿ ಗುರುಗಳಿಗೆ ಮುಂದೆ ಒಂದು ಚಾಣಕ್ಯ ಗುರುಗಳಿಗೆ ಚೆಕ್ ಮಾಡ್ರಿ ಹೊಟ್ಟೆ ಏನಾಗೈತೆ ನೋಡ್ರಿ ಗುರುಗಳಿಗೆ ಹೊಟ್ಟೆ ಕೆಟ್ಟದಂತ. ನಾನು ಏನೂ ಆಗಲಿಲ್ಲ, ಏನು ಹೊಟ್ಟೆ ಅಂತೇಳಿ ನಾನು. ಅವರು ತಂಬಾಕು ತಿಂತೇನೆ ನೀ ಅಂದ್ರೆ
ಹಂಗೆ ಕೂಲೆ ಗುರು ಅವ್ರನ್ನ ಬೇಯ್ಬೇಕಾ ಗುರುಗಳನ್ನ ಗುರುಗಳ ಆಮೇಲೆ ತಂಬಾಕ್ ತಿಂತಾರ್ರಿ, ತಿನ್ನೋದಿಲ್ರಿ ಅವ. ನಾವು ಅವಾಗ ತಿಂತೀನಿ ಕರಿ ನಾನು ಆಮೇಲೆ ತಿಂತಾನ್ರಿ ಅವ. ಅಲ್ಲ ಅಂದ್ರೆ ಅವಾಗಿನ ಸುಟ್ಟುವಾದನ್ನು ನನಗೆ ತಿನ್ಬೇಕನ್ನೋ ಭಾವ ಬರಲಿಲ್ಲ. ಅಂದ್ರೆ ಗುರುವಿನ ಕರುಣ ಸಂಕಲ್ಪ ಶಕ್ತಿ ಹೆಂಗೈತೆ ಅಂತ. ಹಿಂಗೆ ಅವ್ರ ಸಂಕಲ್ಪ ಶಕ್ತಿ ಇನ್ನವರೆಗೂ ಅದು ಅವಾಗ ಹೋಗ್ತದೆ. ತಂಬಾಕ ತಿನ್ನೋ ಕಮಡೋಳಿ ಗೌಡ್ರಿಗೆ ನನಗೆ ದೋಸ್ತಿ ಅದು. ಇರು ಅನ್ನೋರೇ ಬಾಯಿಲಿ ಅಂತ ಅವ್ನು ತಂಬಾಕ ಚಟದವರು. ಮನೆಗೆ ಮುದ್ದಾಮ ಅವ್ರನ್ನ ಬಿಡಿಸ್ಬೇಕಂತ ರತ್ನಮ್ಮನವ್ರು ಕರ್ಕೊಂಡು ಹೋದ್ರು. ಅಪ್ಪಾರ ತಂಬಾಕು ತಿಂತಾರೆ ನೋಡ್ರಿ ಇವಾಗ ಗೌಡ್ರು ಅಂತ ಹೇಳಿದ್ರು. ಇಲ್ರಿಪ್ಪ ಅನ್ನಕ ಇಲ್ಲಂತ ಪಾದ ಮುಟ್ಟನಿ ಅಂದಲ್ಲ ರತ್ನಮ್ಮ ಅವ್ರ ಕುಟುಂಬ. ಅಜ್ಜಾರ್ ಪಾದ ಮುಟ್ಟನಿ ತಿನ್ನುದಿಲ್ಲ ಅಂತ ಹೇಳಿ ಮನಿ ಒಳಗೆ ಹಿಂಗೆ ಕಟ್ಟ ಹಚ್ಚಿದ್ರು ಅವ್ರು. ಇಲ್ಲ ನೋಡ್ರಿಪ್ಪ ಇನ್ನು ಏನು ಹೇಳ್ಬೇಕು, ಅಜ್ಜಾರು ಸುಮ್ಮನೆ ಉದಾಸೀನ ಆಗಿಬಿಟ್ಟು ಗೊತ್ತಾಗ್ತೇ ಅವ್ರಿಗೆಲ್ಲ ಆಕೆಗೈತಿ ಗೊತ್ತಾಗಿತ್ತವ್ರು. ಹಂಗೆ ಅವ್ರ ಸಂಕಲ್ಪ ಹೆಂಗೆ ಆಯ್ತಂದ್ರೆ ಹಂಗೆ ಅಕ್ಕವಲ್ಲ. ಹಂಗೆ ಎಲ್ಲ ಚಟ ಹೋಗ್ಬೇಕಲ್ಲ, ಒಂದು ಹೋಗ್ತಿ ಉಳ್ಕಿದ್ದು ಎಲ್ಲ ಹಂಗದವಲ್ಲ. ಅವನು ನಾವು ಪ್ರಯತ್ನ ಬೇಕದಕ್ಕೆ, ಹೌದಿಲ್ಲ? ಸ್ವತಃ ನಮಗೆ ಹೊಳೆದಾಗ ಅದನ್ನ ಬಿಡಾಕ ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮಾಡಿಬಿಟ್ರೆ ವಾಸನ ಹಂಗೆ ಉಳಿತಾವು, ಹೌದಿಲ್ಲ? ಪ್ರಸಂಗ ಬಂದಾಗ ತಲೆ ಕೆಳಗೆ ಮಾಡ್ತಾವ. ಮತ್ತೆ ನಾವು ತಿಳಿದ ಕೈ ಬಿಟ್ಟು ಅದು ಕಾಯಂ ಉಳಿತೀವಿ. ಇದ್ರಾಗ ಏನೂ ಇಲ್ಲಪ್ಪ ಅಂತ ಸ್ವತಃ ನಾವು ಸ್ವಂತ ಪ್ರಜ್ಞೆ ಬೇಕು ನಮ್ಗೆ. ತಿಳುವಳಿಕೆಯಿಂದ ಕೈ ಬಿಟ್ಟರೆ ಅದು ಶಾಶ್ವತವಾಗಿತ್ತು. ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮ್ಯಾಗಿಂದ ಬಿಡಬಹುದು ನೀನು. ಮತ್ತು ಅದಂಥ ಪ್ರಸಂಗ ಬಂದಾಗ ಮತ್ತು ಅದ್ರಾಗ ಬಿದ್ದು ಒಳ್ಳೆ ಆಡ್ತೀನಿ. ಸ್ವತಃ ನಿನಗದು ಹೊಳಿಬೇಕು, ಸ್ವಂತ ಪ್ರಜ್ಞೆ ಬೇಕು ನಿನ್ನಲ್ಲಿ, ಅದು ಜಾಗೃತ ಆಗಬೇಕು. ಅಂದಾಗಿದೆ ನಿತ್ಯ ಐತಿ, ಇದು ಅನಿತ್ಯ ಐತಿ, ಇದು ಹಿತ ಇದು ಅಹಿತ ಐತಿ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆಗೋರಿಗೆ ಅದು ಅನುಭವ ಬರುವುದು ನಮಗೆ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಬೊಗೆಚ್ಚ ತೊರೆಯದೆ ಯಾವುದು ಇಂದ್ರಿಯ ಸಂಪರ್ಕ ಭೋಗದ ವಾಸನ ಉಳಿಬಾರ್ದು. ಅವಾಗ ಅಂತಕ್ಕಣ ಪರಿಶುದ್ಧಿ ಆಕತಿ. ಅವಾಗ ಇದರ ಅನುಭವ ಮಾಡಕ್ಕೆ ಬರ್ಕೋತದೆ, ಅನುಭವ ಮಾಡ್ಕೊಳಕ್ಕೆ ಬರ್ತೈತೆ. ನಮ್ಗೆ ಆ ಸಾಧನ ಮಾಡಲ್ಲೇ ಅನುಭವ ತಗೊಳ್ಳಲ್ಲೇ ನಾವು ಹಂಗೆ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅನ್ಕೊಂತ ಅಡ್ಡಾಡ್ತೀವಿ. ಮೊದಲಿನ ಚಾಳಿ ಹಂಗೆ ಅದಾವು, ಎಂದಿನಂತೆ ಹಂಗೆ ಅದಾವು. ಅವ್ರು ಸಂಪರ್ಕ ಮಾಡಿದ್ರು ಅವು ಹೋಗಲ್ವು. ಅದ ಚಾಳಿ ಒಳಗೆ ನಮ್ಮ ಜೀವನ ಎಲ್ಲ ಗಳೆ ಆಗತ್ತೇವೆ. ನಾವು ಒಂದಾರ ಕಡಿಮೆ ಆಗೈತೆ ಅಂತ ನೋಡ್ಕೋದು. ನಾವು 5 ಚಟದ ಇಂದ್ರಿಯ ಚಟದೊಳಗೆ ಒಂದರ ಚಟ ಕಡಿಮೆ ಆಗೈತೆ, ತಿನ್ನೋದರ ಒಂದು ಕಡಿಮೆ ಆಗೈತೆ ನಾವು ನೋಡ್ಕೊ. ತಿನ್ನೋದ್ರಾಗ ಆಸಕ್ತಿ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಎಲ್ಲ ಅದಾವ ಅಂತದಕ್ಕೆ. ಅದ್ರ ಮ್ಯಾಗ ತಿಳ್ಕೊಂಬಿಡೋದು. ತಿನ್ನೋರು ಅಭಿರುಚಿ ಐತೆ ಅಂದ್ರೆ ಎಲ್ಲ ಅದಾವ ಇದ್ರಾಗ. ಹೌದಿರುತ್ತೆ, ಹಂಗೆ ಬಡ್ಕೋತೈತಿಪ್ಪ ತಿನ್ನಾಕ. ಕಂಡಿನೂ ಇಲ್ಲೋ ನಾಲಿಗೆ ರುಚಿಗೆ ಬಿತ್ತಂದಿರ್ತೈತಿ, ಎಲ್ಲ ಹೋಗ್ತೈತಿ, ಗಟ್ರಕ್ಕೆ ಹೋಗ್ತಿಲ್ಲ ಇದನ್ನೋದು. ಬದುಕೋದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ ಅಂತ. ಏನು ಕಮ್ಮಂತ ತಿನ್ನಾಕ ಬದುಕೇನು, ನಾಲಿಗೆ ಗಾಮ. ಅದು ಎಂಥದ್ದು ಕೊಟ್ಟರು ಅದನ್ನು ಪ್ರಸಾದ ಅಂತ ತಗೋಬೇಕಲ್ಲ. ಭಾಳ ಕಠಿಣ ಐತಿ ಇದು. ಇದು ಖಾರ ಆಗೈತಿ, ಉಪ್ಪಾಗೈತಿ, ಸಿಹಿ ಆಗೈತಿ, ಇದು ಆ ಭಾವ ಬರಬಾರ್ದು. ನಾವು ಬರೀ ರುಚಿ ಕಡೆ ಗಮನ ಕೊಡ್ತೇವೆ, ಹೌದಿಲ್ಲ? ಭಾಳ ಶೆನ್ಯಪ್ಪ ತಿಂದು ಗೊತ್ತಾಗಿಡ್ತಾನೆ ನೋಡಿ, ಭಾಳ ರುಚಿಯಾಗೈತಿ. ಅವಾಗ ಅದ್ರ ಕಡೆ ಲಕ್ಷ ಇರೋದಿಲ್ಲ. ಏನು ತಿಂದ್ರು ಅವಾಗ ಎಂಥದ್ದು ಏನು ತಿಂದೇನೋ ಖಬರ್ಸೋದಾಗಿರ್ಬಾರ್ದು. ನಮ್ಗೆ ಯಾವಾಗಲೂ ಅದರ ಇರುವಿನ ಕಡೆ ಲಕ್ಷ ಇರ್ತೈತೆ. ಇಂಥದ ತಿಂದೇನೇನೋ ಭಾವ ಸಹಿತ ಬರಬಾರ್ದು ನಿನಗಂತ. ಆ ರುಚಿಕರ ಪದಾರ್ಥ ಐತಿ ಅನ್ನೋ ಇದು ಸಪ್ಪೈತಿ, ಸಿಹಿ ಐತಿ, ಇದು ಉಪ್ಪೈತಿ, ಏನು ಇಲ್ಲ. ಇಲ್ಲಿ ಕಮಟ ತುಪ್ಪ, ಎಷ್ಟೋ ದಿನದ ಕಮಟ ತುಪ್ಪ ಬಾಳಮ್ಮನವ್ರು ಹಾಕಿದ್ರಂತ, ಶಿವಾನಂದ ಅಜ್ಜರ ತಂಗಿ ಎಲ್ಲಮ್ಮನವ್ರು. ಅವಾಗ ಅಪ್ಪವ್ರ ಅದನ್ನು ಅವ್ರಿಗೆ ಅದ್ರ ಕಡೆ ಇದೇ ಇಲ್ಲ, ಅವ್ರು ಹಂಗೆ ಹಾಕಿ ತಿಂದ್ಬಿಟ್ಟಾರ. ಇವರು ತಾವು ಊಟ ಮಾಡುವಾಗಿದ್ರು ಅಯ್ಯೋ ನಮ್ಮ ಅಣ್ಣ ಎಂತಾದ್ರು ಇಷ್ಟಂತ ಹೆಂಗೆ ತಿಂದಿದ್ದಾನಿದು ನಾವು ಅಂತ ಮರಗಿದ್ರಂತವ್ರು. ನಾ ಎಂಥ ತಪ್ಪು ಮಾಡಿನೆಲ್ಲ, ನಾನು ಉಡುಲೆ ಹಚ್ಚಿ ನಮ್ಮ ಅಣ್ಣಾಗ. ಎಲ್ಲಮ್ಮನವರು ಮರಗಿದ್ರಂಥವ್ರು. ಇಂಥ ಕಮ್ಮಟ ತುಪ್ಪ ಹೆಂಗೆ ತಿಂದಿದ್ದ ನಮ್ಮ ಅಣ್ಣ ಅಂತ. ಆ ಭಾವ ಇದ್ದಿದ್ದಿಲ್ಲ ಅವ್ರಿಗೆ.
ಸಣ್ಣ ಹುಡುಗರಿಗೆ ಅವಕ್ಕೆ ಏನು ಇಟ್ಟರು ತಿಂತಾವೆ, ಏನಿದ್ರು ಕುಡಿತಾವೆ, ಅವಕ್ಕೆ ಏನಾದರೂ ಇರೋದಿಲ್ಲ ಅದು. ಅಂಥ ಸ್ಥಿತಿ ಒಳಗಿದ್ದಾಗ ಮಹಾತ್ಮರಿಗೆ ಇವ ಸೆರೆ ಕುಡ್ದ ಇವನು ಮಾಡ್ಯಾರ ಅವನು. ಆದರೆ ವ್ಯಾವಹಾರಿಕ ಎಚ್ಚರಿಕೆಗೆ ಬಂದಾಗ ಮಹಾತ್ಮರ ನಿಷಿದ್ಧ ವ್ಯವಹಾರ ಮಾಡೇ ಇಲ್ಲ ಅವರು. ಇದಕ್ಕೆ ಎಲ್ಲಿಯೂ ಆಧಾರ ಇಲ್ಲ. ಗಾಂಜಿ ಸೆರೆ ಕುಡ್ದ ಇವನ್ನೆಲ್ಲ ಅವಾಗ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತಾವೆ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಏನಿಟ್ಟರು ತಿಂತಾರೆ, ಏನಿಟ್ಟರು ಕುಡಿಬೋದು. ಇದನ್ನು ಇದು ಚಲೋ ಕೆಟ್ಟ ಅನ್ನೋ ಭಾವ ಇರೋದಿಲ್ಲ. ಅಂತಹ ಸ್ಥಿತಿ ಅವ್ರಿಗಿರ್ತದೆ. ಅದ್ರ ಏನೇನೂ ಇರೋದಿಲ್ಲ, ಅದ್ರ ಕಡೆ ಅವ್ರ ಲಕ್ಷ್ಯ ಇರೋದಿಲ್ಲ. ನಮ್ಮ ಮೂಲ ಇರುವಿನ ಕಡೆ ಅವ್ರ ಲಕ್ಷ್ಯ ಇರ್ತೈತಿ. ಅವಾಗ ಏನು ತಿಂದ್ರು ಅವಾಗ ಏನು ಅನಿಸೋದಿಲ್ಲ. ಅದು ಏನು ಆ ಶರೀರ ಪರಿಣಾಮ ಏನಾಗೋದು ಹಾಕಿರ್ತೈತಿ. ಏನು ಅಲ್ಲೇ ಇಲ್ಲೇ ಯಾಕೆ ತಿರುಗ್ತೀವಿ? ಸುಮ್ಮನೆ ಪ್ರಾರಬ್ಧ ಪ್ರಕಾರ ಎಲ್ಲಾರ ಇರುವುದು ಶರೀರ ನಮ್ಮ ಕೆಲಸ ಮಾಡ್ಕೊಂಡು ನಾ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಒಳಗೆ ಉತ್ಕಟ ಇಚ್ಛಾ ಇದ್ರೆ ಎಲ್ಲಿದ್ರು ನಿನಗೆ ಮಾಡ್ಕೊಳಕ್ ಬರ್ತೈತಿ. ನೀನು ಏನು ಎಲ್ಲಾರ ಯಾಕೆ ಇರುವುದು ಶರೀರ? ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇನ್ನೇನೇನು ಕಲ್ಪನೆ. ಎಲ್ಲಿ ಹೋದ್ರೂ ಮನಸ್ಸಿನಾಗ ಐತಿ. ನೀನೆಲ್ಲ ಮನಸ್ಸಿನಾಗ ಇದ್ದದನ್ನು ಮನಸ್ಸಿನಾಗೆ ಕೈ ಬಿಡು ಕೆಲಸ. ಅದನ್ನು ಮನಸ್ಸು ಸುಮ್ಮನೆ ಇರಾಕ್ ಕಲಿಸ್ಬೇಕು. ನಿಮ್ಮದು ಏನು ಕಲಿಯೋದು ಅಂದ್ರೆ ಮನಸ್ಸು ಸುಮ್ಮನೆ ಇರಿಸೋದು ಕಲಿಯೋದು. ಮನಸ್ಸು ಸುಮ್ಮನಿದ್ದರೆ ಸುಖ ಅಂತ. ವಾಸನ ಇದ್ದು ಅಂದ್ರೆ ಸುಮ್ಮನೆ ಕುಂಡಿಸ್ಕೊಡ್ಬೇಕಲ್ಲ. ಅದ ವಾಸನೆಗಳು ಸುಮ್ಮನೆ ಕುಂಡ್ರಸಾಕತ್ತೋದಿಲ್ಲ. ಅದು ವಾಸನ ಕಡಿಯಾಕತ್ತಿ ಬಿಡ್ತಾವೆ. ಕುಂಡ್ರಿಸ್ಕೊಡೋದಿಲ್ಲ, ಒತ್ತಟ್ಟೆ ನಿಲ್ಲು ಕೊಡೋದಿಲ್ಲ, ಕುಂಡ್ರಿಸ್ಕೊಡೋದಿಲ್ಲ, ಎಬಸ್ಕೊಂಡು ತಿರ್ಗಾಕಸ್ತದೆ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ವಾಸನ ಹುಳ ಕಡಿಯಾಕತ್ವ ಅಂದ್ರೆ ಅದು ಕುಂಡ್ರು ಕೊಡೋದಿಲ್ಲ, ನಿಂದ್ರು ಕೊಡೋದಿಲ್ಲ, ಹಂಗೆ ತಿರ್ಗಾಕಸ್ತದೆ. ಏನು ಶಾಸ್ತ್ರ ಕಲ್ತು ಏನು ಮಾಡವ? ಶಾಸ್ತ್ರ ಏನು ಹೇಳ್ತೈತಿ? ಸುಮ್ಮನೆ ಇರು ಅಂತ ಹೇಳ್ತೈತಿ. ಸುಮ್ಮನೆ ಇರೋದು ಕಲಿಬೇಕಿಲ್ಲ. ಹಾಂ, ಶಾಸ್ತ್ರ ಕಲಿತ ತಿರ್ಗಾಕೈತೀನಿ, ಅಲ್ಲಿ ಹೋಗಿನಿ, ಇಲ್ಲಿ ಹೋದ್ನಿ ಅಂತ. ಹೌದಿಲ್ಲ? ಶಾಸ್ತ್ರ ಕಲ್ತು ಏನು ಮಾಡವ? ಎದರಿಂದ ಸುಖ ಸಿಗ್ತೈತೆ ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ಯಾವುದೇ ಇಂದ್ರಿಯ ಮುಖಾಂತರ ತೋರಿದಂಥ ಸುಖ ಅದು ಎಲ್ಲಿದು ಅಂತ ಸ್ವಲ್ಪ ನಿಂತು ವಿಚಾರ ಮಾಡಿರೋ ಹೊಳಿತೈತಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವನ್ನ ಕೇಳಿ ತಿಳ್ಕೊ. ಹೊರಗೆ ಎಲ್ಲಿಯೂ ಇಲ್ಲ. ಅದು ಹುಡುಕಿದ್ರೆ ಸಿಗೋದನ್ನ ಇಲ್ಲ. ಸುಳ್ಳ ದನಿತೀನಿ, ಅದ್ರಾಗೈತಿ ಇದ್ರಾಗೈತಿ ಅಂತ ತಿರುಗಿ 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 ಕಡೆಗೆ ಬೇಸರಾಗಿ ಎಲ್ಲಿ ಹೊಂತಿ ವಿಶ್ರಾಂತಿ? ನಿನ್ನೊಳಗೆ ನೀವು ವಿಶ್ರಾಂತಿ ಅನ್ನುವಂತೆ. ನಿನ್ನಲ್ಲಿ ಇದ್ದದ್ದು ಅನ್ಯದ್ರಾಗ ಹುಡುಕಿದ್ರೆ ಎಲ್ಲಿ ಸಿಗಬೇಕ್ರಿ? ಅದು ಅದನ್ನು ಅನ್ಯದ್ರಾಗ ಹುಡುಕೋದ್ರೊಳಗೆ ನಿನ್ನ ಎಷ್ಟೋ ಶರೀರಗಳು ಹಾಳಾಗಿ ಹೋದವಲ್ಲ. ನಿನ್ನಲ್ಲಿ ಇದ್ದದ್ದನ್ನು ಮರೆತು ಹೊರಗೆ ಎಲ್ಲಿ ಸಿಗೋದಿಲ್ಲ. ನಿನ್ನೊಳಗದ. ನಿನ್ನೊಳಿಯುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡುವಂಥ ಇಂದ್ರಿಯಗಳಿಂದ ಹುಡುಕಿರ ಸಿಗೋದಿಲ್ಲ. ಯಾಕೆ? ಇಂದ್ರಿಯಗಳಿಗೆ ಅದು ಗೋಚರ ಆಗೋದಿಲ್ಲ. ಆನಂದ ಅನುಭವ ಗೋಚರ. ಅದು ಹೊರಗೆ ಎಲ್ಲಿ ಸಿಗೋದಿಲ್ಲ ಅಂತ ತಿಳಿದು ಹಿಂತಿರುಗಿ ನಿಲ್ಲವ್ರ ಕೆಲಸ ನೋಡ್ರಿ. ಇದು ಅದು ಬೇಕಲ್ಲ. ಅಂತರ್ಮುಖ ವೃತ್ತಿ ಬೇಕು, ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಗಬೇಕು. ಅದ್ರಾಗ ಏನೂ ಇಲ್ಲ. ಧನು ಆಕೈತಿ. ಹೊರಮುಖ ವೃತ್ತಿ ಧನು ಆಕೈತಿ. ಅದನ್ನೆಲ್ಲ ಒಳಗೆ ಅಂತರ್ಮುಖಿಯಾಗಿ ನಿಂತಾಗಿದ್ದು ಅನುಭವಬೋದು. ಎಣ್ಣೆದವ್ರು ಏನು ಮಾಡಿದ್ರು ನಿನಗೆ ಅನಿಸ್ಬಾರ್ದು. ಎಣ್ಣೆದವ್ರು ನಿನ್ನ ಕೊಂದರೂ ನಿನಗೆ ನೋವು ಆಗಬಾರ್ದು. ಅಂದರೆ ನೀ ಇನ್ನೊಬ್ಬರನ್ನು ಕೊಲ್ಲಕಡ್ಡಿ ಇಲ್ಲ. ನಮಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ಇದ ಒಳ್ಳೆ ಗುಣ ನೋಡು. ಏನು ಸದ್ಗುಣ ಅಂದ್ರೆ ಇದಕ್ಕೆ ಅಂತ. ಯಾವುದು ನಮಗೆ ಒಳ್ಳೆಯದಲ್ಲವೋ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರೋದೇ ಸದ್ಗುಣ. ಹೌದು. ಬೇಯಿಸ್ಬೋದು ಬೇಡಪ್ಪ. ನಮ್ಗೆ ಇನ್ನೊಬ್ಬರನ್ನೇ ಬೇಯಕ್ಕೆ ಹ್ಞೂ ನೀರ ಬೇಯುವುದು ಇನ್ನೊಬ್ಬರನ್ನೇ ನೀ ಅನಿಸ್ಕೊಳಕ್ಕೆ ಒಲ್ಲೆ ಅಂದ್ರೆ ನಾವು ಅಂದದ್ದು ಮಾತು ನೀ ಅನಿಸ್ಕೋಬೇಕು. ಮತ್ತು ನಿನಗೆ ಬೇಡಪ್ಪ ಅಂದ್ರೆ ಅದನ್ನು ಅನ್ನಕ್ಕೆ ಹೋಗ್ಬೇಡ. ಒಳ್ಳೆಯದು ನಿನಗೆ ಯಾವುದು ಒಳ್ಳೆಯದು ಅದನ್ನು ಒಳ್ಳೆಯದು ಅವ್ನು ಕೊಡು. ನೀ ಕೊಡದ ಹೊರತು ಅವ್ನು ಪಡಿಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ನಿನಗೆ ಗೌರವ ಬೇಕನ್ನೋ ಅವ್ಗೆ ಗೌರವ ಕೊಡು. ರಿಸ್ಪೆಕ್ಟ್ ಬೇಕಂದ್ರೆ ಅವ್ಗೆ ರಿಸ್ಪೆಕ್ಟ್ ಕೊಡು.
ಗಿವ್ ದ ರೆಸ್ಪೆಕ್ಟ್, ಟೇಕ್ ದ ರೆಸ್ಪೆಕ್ಟ್ ಅಂತೀವಲ್ಲ. ನಿನಗೇನು ಬೇಕಾಗೈತಿ? ಗೌರವ ಕೊಟ್ಟ ಗೌರವ ತಗೋ. ಆ ಆಶಯ ನಿನ್ನಲ್ಲಿ ಇತ್ತಂದ್ರೆ ನಾವು ಗೌರವ ಬೇಕಪ್ಪ ನಿನಗೆ, ಅವನಿಗೂ ಗೌರವ ಕೊಡು. ಮತ್ತು ಅವಾಗ ನೀನು ಅಲ್ಲಿ ಕೊಡಲಿಲ್ಲ ಅಂದ್ರೆ ಯಾಕೆ ಕೊಡ್ತಾನೆ ನಿನಗೆ? ಹಾಂ, ಜಗದ ನಿಯಮನ ಐತೆ. ನಾವು ಕೊಟ್ಟಾಗ ಅದು ಬರ್ತೈತೆ ನಮಗೆ. ನಾವು ಕೊಡದ ಹೊರತು ನಾವು ಪಡಿಲಿಕ್ಕೆ ಅಧಿಕಾರ ಇಲ್ಲ. ಏನು ಏನು ಅಧಿಕಾರ ಐತೆ? ನೀನೇ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಅವ್ರು ಯಾಕೆ ಕೊಡ್ಬೇಕು ನಿನಗೆ? ನೀ ಕೊಟ್ಟಾಗ ಅದು ನೀ ಅಪೇಕ್ಷೆ ಮಾಡಲಿಲ್ಲ, ಬರ್ತೈತೆ ನಿನಗೆ, ತಾನೇ ಬರ್ತೈತಿ. ನೀ ಕೊಟ್ಟದ್ದೇ ನಿನಗೆ ಬರ್ತೈತಿ. ಏನು ಮಾಡಿರ್ತೀವಿ ಅದೇ ಬರ್ತೈತಿ. ಹೆಂಗೆ ನಡ್ಕೋತಿ ಹಂಗೆ ಪಡ್ಕೋತಿ ನೋಡು. ಜಗತ್ತಿನ ಜನರು ಕೂಡ ಹೆಂಗೆ ನಡ್ಕೋತಿ ನೋಡ, ಅವನು ಮರ್ಯಾದೆ ಗೌರವದಿಂದ ನಡ್ಕೋ, ಅವರು ನಿನ್ನನ್ನು ಗೌರವದಿಂದ ಕಾಣ್ತಾರೆ. ನಿನ್ನ ಕೈ ಒಳಗೈತಿ ಎಲ್ಲ, ನಿನ್ನ ಭವಿಷ್ಯ ಹೆಂಗೆ ನಡ್ಕೋಬೇಕು ಈ ಜಗತ್ತಿನಾಗ ಅನ್ನೋದು. ಅದನ್ನು ಇದ್ದು ತೋರ್ಸ್ಯಾರಿಲ್ಲ ಮಹಾತ್ಮರು, ಹೆಂಗೆ ನಡ್ಕೋಬೇಕು ಜೀವಿಗಳು ಕೂಡ ಅಂತ. ಈಗ ಅಧಿಕಾರ ಐತಿ, ಎಲ್ಲ ಜನಬರ ಐತಿ, ಮಂಗಿ ಅನ್ನಂಗೆ ಮಾಡಿರ ಅದು ಅವ್ರಿಗೆ ನಿನಗೂ ಒಂದು ಕಾಲ ಬರ್ತೈತಿ. ಅದ್ರ ಪ್ರಕಾರ ನೀನು ಅದನ್ನು ಅನುಭವಿಸ್ಬೇಕಾಗೈತಿ ಮಾಡಿದ್ದನ್ನು. ಬರೀ ನಾಲಿಗೆ ತುದಿಯಿಂದ ಮಾತಾಡಿದ ಮಾತಿನ ಜ್ಞಾನದಿಂದ ಮುಕ್ತ ಆಗಕ್ಕೆ ಬರೋದಿಲ್ಲ. ಆ ಆಚರಣೆಯೊಳಗೆ ತಗೋಬೇಕಾಗೈತಿ ನಾವು. ಅದರಂತೆ ಜೀವಿಸೋದು ವೇದಾಂತ ಅಂದ್ರೆ, ಅದರಂತೆ ಜೀವಿಸಿದ್ರೆ ಲಾಭ ಅದನ್ನು. ಬಾಕಿ ಸಂಸ್ಕಾರ ಎಲ್ಲ ಕೈ ಬಿಟ್ಟು ಕೇವಲ ನಿನ್ನ ಸ್ವರೂಪ ಚಿಂತನದ ಅಭ್ಯಾಸದಾಗ ಉಳ್ಕೊ. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ರು ಲಾಭ ಮಾಡ್ಕೊಂಡಂಗೆ. ಬರೇ ವಿಷಯ ಚಿಂತನೆ ಒಳಗೆ ಕಾಲ ಸತ್ವ ಎಷ್ಟೋ ಶರೀರ ಹಾಳು ಮಾಡ್ಕೊಂಡಿಂಗ. ಇದು ಒಂದು ಶರೀರದ ಇದಕ್ಕಾಗಿ ಮೀಸಲಾಗಿಟ್ಟಿದ್ರೆ ಲಾಭ ಮಾಡ್ಕೊ. ನಿನಗೊಂದು ದೇಹವಿದನು ತೊಟ್ಟು ತಪವಂತು ಘನಶಂಭುಲಿಂಗವಾಗಿರಲು ಅಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಆ ಸುಖರೂಪವಾದಂಥ ಇರುವ ನಾನಂದು ತಿಳ್ಕೊಳಕ ಆಗವಲ್ಲ. ಇದೊಂದು ಶರೀರದ ಅದಕ್ಕಾಗಿ ಮೀಸಲಾಗಿ ಅನೇಕ ಜನ್ಮ ಬಾಳ್ಯಾಕೆ ಬಡ್ಕೊಂತ ಕಳೆದಿ ಇವನ್ನೆಲ್ಲ ಎಷ್ಟೋ ಶರೀರ ಹಾಳು ಮಾಡಿ. ಇದೊಂದು ಶರೀರ ದೇವರಾಗಿ ಇರಾಕ ಒಲ್ಲೆ ಅಂತಿ, ಕೊಡಕ್ಕೆ ಒಲ್ಲೆ ಅಂತೀಯಲ್ಲ. ಸುಖದಿಂದ ಇರ್ಬೇಕಂತ ಅದನ್ನು ಪ್ರಯತ್ನ ಮಾಡ. ನೀನಾ ಸುಖ ಸ್ವರೂಪ ಇದ್ದೇನೋ ತಿಳ್ಕೊಳ್ಳೋದ್ರೊಳಗೆ ತೊಡಗ. ನೀ ಅನ್ಯದ್ರಾಗ ಹುಡುಕೋದ್ರಾಗ ಹೋದವು ಎಷ್ಟೋ ಶರೀರಗಳು ನಮ್ಮನ್ನು ಬಿಟ್ಟು ಬೇರೆ ಇಲ್ಲಿ ಐತಿ. ನಿನ್ನಲ್ಲೇ ಐತಿ ಅಂತ ತಿಳ್ಕೊಳ್ಳೋದ್ರಾಗ ಇದು ಮೀಸಲಾಗಿರ್ಬೋದು. ಏನು ಅಂದ್ರೆ ಹೊಡಿತೈತಿ. ನಿನ್ನಲ್ಲೇ ಐತಿ, ನಿನಗೆ ಬೇಕಾದದ್ದು. ಅನ್ಯದ್ರಾಗ ಹುಡುಕೋದೆಲ್ಲ ಕೈ ಬಿಡಿ. ಸುಳ್ಳ ದಣಿತಿ, ದನದ ಹಾಳು ಮಾಡ್ಕೊಂಡು ಎಲ್ಲ ಶರೀರ ಎಲ್ಲ ಅನ್ಯದ್ರಾಗ ಹುಡುಕಿ. ನಿನ್ನೊಳಗೆ ಇದ್ದದ್ದನ್ನು ಅನ್ಯದ್ರಾಗ ಐತಂತ, ನಿನ್ನಲ್ಲಿ ಇದ್ದದ್ದನ್ನು ಮರ್ತ ಅನ್ಯದ್ರಾಗ ಹುಡುಕಿ ಸುಳ್ಳ ಬಳಲಿದೆಯಲ್ಲ. ಇನ್ನು ಮ್ಯಾಗರ ಎಚ್ಚರ ಆಗಂತ. ಮಹಾತ್ಮರೆಲ್ಲ ಅನುಭವ ನಮಗೆ ತಂದು ಕೊಟ್ಟಾರ. ಅದ್ರ ಮ್ಯಾಗ ನಂಬಿಕೆ ಬೇಕಲ್ಲ. ಬ್ಯಾಡಪ್ಪ, ಅನ್ಯದ್ರಾಗ ಹುಡುಕಕ್ಕೆ ಹೋಗ್ಬೇಡ, ಸುಳ್ಳ ದಣಿತಿ, ನಿನ್ನೊಳಗೈತಿ, ರೆಡಿ ಇದ್ದದ್ದೈತಿ, ನೀನ ಅದ ಅದಿ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಅವರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಟ್ಕೊಂಡು ನೋಡ್ಕೊಂಡು ನಿನಗೆ ಕಲ್ಯಾಣಕ್ಕೆ ನಂಬಿಕೆ ಬೇಕಲ್ಲ. ಏನು ದೂರ ಇಲ್ಲ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ನೋಡ್ಕೊಂಡ್ರೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಏನು ದೊಡ್ಡ ಕೆಲಸ ಅಲ್ಲ. ಮಹಾತ್ಮರು ಹೇಳಿದ ನಂಬಿಕೆ ಬಂದ್ರೆ ಸಾಕು, ಆಕೈತಿ. ನೀವು ಮುಕ್ತ ಆಗ್ಬೇಕಂದ್ರೆ ನಂಬಿಕೆ ಇರಲಿಲ್ಲ ಅಂದ್ರೆ ನೀವು ಏನು ಮಾಡಿದ್ರು ಆಗೋದಿಲ್ಲ. ಗಜಮಿನಿತ್ರು ಕೆಲಸ. ಶ್ರದ್ಧಾ ಇದ್ರೆ ಇದು ಆಕೈತಿ ನೋಡ್ರಿ. ಮುಕ್ತಿ ಅಂದ್ರೆ ಏನು ದೂರ ಅಲ್ಲ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ಶ್ರದ್ಧೆ ಯಾರಿಗಿರ್ತೈತಿ ಅವಾಗ ಅದು ಲಭಿಸ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ನೀನ ದೇವರಿದ್ದಿ ಅನ್ನುವಂಥ ಅನುಭವ ನಿನಗೆ ಆಗ್ಬೇಕಾದ್ರೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕು, ಪೂರ್ಣ ವಿಶ್ವಾಸ. ನಮ್ಮಂಥವು ಹೆಂಗೆ ಆಗ್ಬೇಕು? ದೇವರೊಬ್ಬ ಬೇರೆ ಅದ. ನಮ್ಮ ತೊಗಲ್ ಮ್ಯಾಗ ಮುಗುಲ್ ಮ್ಯಾಗಿನ ಸುದ್ದಿ ತೊಗಲ್ ಮಾನವಗೇನು ಗೊತ್ತೈತಿ? ಯಾಕ್ರಿ ಅಂತಿರ್ತಾರೆ, ಹೌದಿಲ್ಲ? ರೂಢಿ ಒಳಗೆ ಅಂತಿರ್ತಾರೆ, ಮುಗುಲ್ ಮ್ಯಾಗಿನ ಸುದ್ದಿ ತೊಗಲ್ ಮಾನವಗೇನು ಗೊತ್ತು? ಆನಂದ ತೊಗಲ್ ಮಾನವ ಬೇಡ್ತಾನೋ, ಕಲ್ಲು ಕಟ್ಟಿಗೆ ಬೇಡ್ತಾವ. ಆನಂದದ ಗೊತ್ತ ಅರಿವು ಪ್ರಜ್ಞೆ ಇಲ್ಲಿ ಮನುಷ್ಯನಿಗೆ ಗೊತ್ತೈತಿ, ಹೌದಿಲ್ಲ? ಅಲ್ಲಿ ಐತಿ ಜಾಗೃತ. ಎಲ್ಲಿ ಜಾಗೃತ ಆಗೈತಿ ಅರಿವು ಅಂದ್ರೆ ಮನುಷ್ಯನಲ್ಲಿ ಅದಾಗೈತಿ. ಅವಾಗ ಆನಂದವನ್ನು ಬೇಡ್ತೈತಿ ಪ್ರತಿಯೊಂದು ಜೀವಿ. ಅವಾಗ ಗೊತ್ತಾಗೈತಿ ಮನುಷ್ಯನಿಗೆ ಮಾತ್ರ ಇದು ಮುಕ್ತ ಆಗ್ಲಿಕ್ಕೆ ಮಾರ್ಗ, ಇದು ದಾರಿ ಐತಿ. ಬಾಕಿ ಯಾವ ಪಶು ಪಕ್ಷಿಗಳಿಗೂ ಇದನ್ನು ಸಾಧ್ಯ ಇಲ್ಲ, ತಿಳ್ಕೊಳಕ್ಕಾಗೋದನ್ನ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅದ. ಮನುಷ್ಯನ ಜನ್ಮಕ್ಕೆ ಬಂದಾಗ ನಾನಾ ದೇವರಿದ್ದೇನೋ ತಿಳ್ಕೊಂಡು ಮನುಷ್ಯನ ಜನ್ಮದ ಲಾಭ.
ತಿಳ್ಕೊಳ್ಳಿಲ್ಲ ಅಂದ್ರೆ ಇದನ್ನ ಹಾಳು ಮಾಡಿದ ಪಾಪಕ್ಕೆ ಗುರಿಯಾಕಿ ಮತ್ತು ದುಃಖದಾಗ ನಿರಂತರ ತೊಡಗ್ತೀನಿ. ದುಃಖದ ಮೂಲ ಯಾವುದು ಅಂದ್ರೆ ಇದು ಅಜ್ಞಾನ. ನಿನ್ನನ್ನು ನೀ ಮರ್ತದ್ದನ ಮರಿಯೊಳಗೆ ಏನೇನೋ ಮಾಡ್ಕೊಂತ ಜನ್ಮ ಜನ್ಮ ಅಂತ ಅಜ್ಞಾನದೊಳಗಿನ ಕಾರ್ಯ ಅದರಾಗ ಬಿದ್ದು ಹೊಳೆ ಆಡ್ತೀನಿ. ಇದರಿಂದ ಕಡೆಗೆ ಆಗುವುದು ಯಾವಾಗಪ್ಪ ನೀವು? ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದಿಂದ ಪಾರಾಗಬೇಕಾತಂದ್ರೆ ಅಂತ ಮಹಾತ್ಮರ ಸಂಗನ ಬೇಕು. ಜ್ಞಾನದಿಂದನೇ ಇದೆ, ಇದರಿಂದ ಪಾರಾಗಕ್ಕೆ ಸಾಧ್ಯ ಇದೆ. ಏನಾರ ಕರ್ಮ ಮಾಡ್ಕೊತ ಅಜ್ಞಾನದೊಳಗಿನ ಕರ್ಮ, ಕತ್ತಲೆಯೊಳಗಿನ ಕರ್ಮ, ನಿನ್ನ ಕತ್ತಲೆಯನ್ನ ಕಳಿಲಾರು. ಎಲ್ಲ ಈ ಕರ್ಮಕಾಂಡ ಎಲ್ಲ ಏನು ಮಾಡೋದು? ಅಜ್ಞಾನದೊಳಗಿಂದ, ಮರಿವಿ ಒಳಗಿಂದ. ಅಜ್ಞಾನದೊಳಗೆ ಏನಾರು ಮಾಡ್ಕೋತ ಅಜ್ಞಾನ ಎಂದು ಹೋಗೋದು ಏನು? ಅದಕ್ಕೆ ಜ್ಞಾನದಿಂದನೇ ಮುಕ್ತಿ. ಜ್ಞಾನಾದೇವತು ಕೈವಲ್ಯಂ ನತು ಕರ್ಮನ ಅಂತ ಯಾಕೆ ಹೇಳ್ಯಾರ? ಮತ್ತು ಕರ್ಮ ಜಾಲದ ಸಿಕ್ಕೊಂಡ ಕರ್ಮಗಳನ್ನು ಮಾಡೋದ್ರಿಂದ ಮತ್ತು ಜನ್ಮ ಜನ್ಮ ಭವದ ತಪ್ಪೋದಿಲ್ಲ. ನೀವು ಭವಮಾಲೆ ಒಳಗಾಕಿ ಮತ್ತು ಹುಟ್ಟು ಸಾವುಗಳಿಗೆ ಒಳಪಡ್ತೀವಿ. ಕರ್ಮ ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣಾಕ ಮತ್ತೆ ಬರಬೇಕು. ಉಣ್ಣಾಕ ಮಾಡಿದವ ಏನು ಬಿತ್ತಿರ್ತಿ ಅದನ್ನು ಬೆಳಿಬೇಕಾಕೈತಿ. ಮಾಡಿದ್ದನ್ನು ಉಣ್ಣಾಕ ನೀವು ಮತ್ತೆ ಜನ್ಮ ತಾಳಬೇಕಾಕೈತಿ. ನಿರಂತರ ನಾವು ಬರೇ ಒಂದಿಲ್ಲ ಒಂದು ಕರ್ಮಗಳನ್ನು ಮಾಡ್ಕೊತ ಭವಚಕ್ರದ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತೇವೆ. ಇದರಿಂದ ಪಾರಾಗಬೇಕಾತಂದ್ರೆ ನೀ ಯಥಾರ್ಥ ಜ್ಞಾನ ಮಾಡ್ಕೊಂಡು ನೀ ಯಾರು, ನಿನಗೂ ಇದಕ್ಕೂ ಏನು ಸಂಬಂಧ ಅದ ಅನ್ನುವಂಥ ವಿವೇಕದಿಂದ ಜಾಗೃತ ಆವಕಾರ. ಅಂಥ ಎಚ್ಚರಾದವ್ರ ಸಂಘ ಅವ್ರು ಎಚ್ಚರಗೊಳಿಸ್ತಾರೆ ನಮಗೆ. ಏನು ನಿಜದ ಎಚ್ಚರಿಕೆಯನ್ನು ಅವ್ರು ಮಾಡಿಕೊಡ್ತಾರೆ. ಅವರ ಸಂಘ ಮಾಡಿದಾಗ ನಮಗದು ಗೊತ್ತಾಕೈತಿ. ಅವ್ರು ಹೇಳಿಲಿಕ್ಕೆ ಅಂದ್ರೆ ಎಲ್ಲಿ ಗೊತ್ತಾಕೈತಿ? ಅಜ್ಞಾನಿಗಳ ಸಂಘದಿಂದ ಮಾತಾಡೋ ಅಜ್ಞಾನ ಗಟ್ಟಿಯಾಕೈತಿ. ಏನೋ ನಿನ್ನ ಶನಿ ಹರಿಯಾಕೆ ಬಂದೈತಿ, ನಿನ್ನ ಟೈಮ್ ಕೂಡಿ ಬಂದೈತಿ, ಸುದೈವ ಪ್ರಕೃತ ಎಷ್ಟೋ ಜನ್ಮದ ಪುಣ್ಯ ಒದಗಿ ಬಂದಾಗ ನಿನಗಂಥ ಮಹಾತ್ಮರ ದರ್ಶನ, ಅವರು ಹೇಳಿದ ಮಾತಿನಲ್ಲಿ ನಂಬಿಕೆ ಆಗ್ಬೇಕಾದ್ರೂ ಅದೊಂದು ಪ್ರಕೃತಿ ಬೇಕು. ಇಲ್ಲಾಂದ್ರೆ ಬಹಳ ಮಂದಿ ಎಷ್ಟು ಹೇಳೋದು ಕೇಳೋದು ಯಾರಿಗೆ ಯಾಕೆ ಹತ್ವಲ್ದಿರೋದು? ಅದು ಪುಣ್ಯ ಇಲ್ಲದವರಿಗೆ ಅಂತೂ ದೊರಕೊಡೋದು ಅಂಥ ಭಾಗ್ಯ ಬೇಕಲ್ಲ. ಪುಣ್ಯದ ಭಾಗ್ಯ ಇನ್ನು ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಿರಪ್ಪ. ಇನ್ನೊಬ್ರಿಗೆ ಹಿತ ಮಾಡಕ್ರಿ ಕಲೀರಿ. ಆ ಪುಣ್ಯ ಬಂದು ನಿಮ್ಗೆ ಒದಗಿತೆ ಅಂದ್ರೆ ನಿನಗೆ ಇದು ಭಾಗ್ಯದ ಬಾಗಲು ತೆಗೆದಂಗೆ ನಿನ್ಗೆ. ಹೌದಿಲ್ಲ? ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತೈತಿ, ಮುಕ್ತಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಅದಕ್ಕೆ ಒಳ್ಳೆಯದನ್ನು ಮಾಡು. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು. ಪುಣ್ಯ ಇನ್ನೊಬ್ಬರಿಗೆ ಎಷ್ಟು ಹಿತ ಮಾಡುತ್ತಿ ಅಷ್ಟು ನಿನಗೆ ಹಿತ ಅದನು. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ನಿನಗ ಕೆಡಕದ. ಈ ಸೂತ್ರ ಬಿಟ್ಟು ಹೊಂಟೀನಿ ಅಂತ. ಏನು ಯಾವ ಜೀವಿಗೂ ನೋವಾಗದಂಗೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನ್ಯಾಗ ಸಹಿತ ಬರಬಾರ್ದು. ಇನ್ನೊಬ್ಬರಿಗೆ ಕೆಡಕ ಬಾಡ್ಬೇಕು ಅನ್ನೋ ಭಾವ ಮನಸ್ಸಿನ್ಯಾಗ ಬಂದ ನಿನಗೆ ಕೆಡಕದ. ಇದಕ್ಕೆ ತಪಸ್ಸು ಅಂತಾರೆ. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇದು ಅಹಿಂಸ. ಯಾವ ಜೀವಿಗೂ ಹಿಂಸೆ ಆಗಬಾರ್ದಪ್ಪ ನನ್ನಿಂದ ಅಂತ ಆಚರಣೆ ಯಾವ ಅವನಲ್ಲಿ ಇರ್ತೈತಿ ಅವ ತಪಸ್ವಿ ಅಂತ. ಹಂಗೆ ನಡ್ಕೋಬೇಕು. ಅಂತ ನಡತಿಬೇಕಲ್ಲ. ಇನ್ನೊಬ್ರಿಗೆ ಕೆಡಕಾಗದಂಥ ಆಚರಣೆ, ಅದಕ್ಕೆ ನಡತಿ ಅಂತ. ಅದಕ್ಕೆ ನಡತಿಗಿನ ತಪಸ್ಸು ಅಂತಾರೆ. ನಾವು ಮಾತಾಡೋದ್ರಿಂದ ನಡತಿ ಬೇರೆ ಇತ್ತಂದ್ರೆ ಮಾತಾಡೋದು ಮಾತ್ರ ಅಗದಿ ಪ್ರೇಮದ ಮಾತು. ಮಧುತಿಷ್ಠತಿ ಜೀವಾಗ್ರೆ ಹೇಳೋದು ಮಾತ್ರ ಅಗದಿ ಜೇನುತುಪ್ಪದಂಥ ಮಾತು. ಕಾಲ ಕರಗಬೇಕಪ್ಪ ಹಂಗೆ ಮಾತಾಡ್ತಾನೆ ನೋಡಪ್ಪ ಅವನು. ಅದು ಕೃತಿ ಅಂತ ಹೋದಾಗ ಒಂದು ಹೃದಯತು ಹಲಾಹಲಂ ಅಂದ್ರೆ ವಿಷ ತುಂಬ್ಕೊಂಡಿರ್ತಂದ್ರೆ ಒಳಗೆ ಮ್ಯಾಗರ ಜೇನುತುಪ್ಪದಂಥ ಮಾತು, ಒಳಗೆ ಮ್ಯಾಗ ಬಸಪ್ಪ ಒಳಗೆ ಸಪ್ಪ ಅಂತಾರಲ್ಲ ಹಂಗೆ ಒಳಗೆ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ ಬಂದ್ರೆ ನೀನು ಹಾಳಾಗಿ ಅದು ಬರಬಾರ್ದು. ಮಹಾತ್ಮರಲ್ಲಿ ಅಂಥ ಕರುಣಾದೃಷ್ಟಿ ಇರ್ತದೆ. ಯಾವಾಗ ಅವಾಗ ಕಲ್ಯಾಣ ಆದೀತು ನನ್ನ ಕೆಡಕಂತಿ ದೂರ ಉಳಿತು. ನಮ್ಮ ಖಾತೆದಾಗ ಅದಿಲ್ಲ ಅಂತಿದ್ರು ಅಜ್ಜವ್ರು. ಏನು ಅವು ವಂಶದೊಳಗೆ ಇಲ್ಲ, ಶಿವಾನಂದ ರಕ್ತಾಗ ಇಲ್ಲ ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವ. ಏನು ಅಂಥ ಇದೆ ಜಗತ್ತಿನ ಕಲ್ಯಾಣ ಅವರಿಂದ ಆಕೈತಿ ಹೊರತು ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲ ಅಂತಿದ್ರು ಅದು. ಅದಕ್ಕೆ ಅಂಥವ್ರ ಸಂಘ ಮಾಡೋದ್ರಿಂದ ನಮ್ಮಲ್ಲಿ ಅದು ಪರಿವರ್ತನೆ ಹಾಕೊಂಡು ಇಲ್ಲಿ ಕಲ್ಯಾಣ ಆದದ್ದು ನೋಡ್ಕೊಂಡು ನೀವು ಇನ್ನೊಬ್ಬರಿಗೆ ಮಾಡ್ಬೇಕಿಲ್ಲ. ಯಾಕೆ ಮಾಡಬಾರ್ದು? ನೋಡ್ತೀರಿ ಇಲ್ಲಿ ಇನ್ನೊಬ್ಬರಿಗೆ ಕಲ್ಯಾಣ ಮಾಡುವ ಸಂಬಂಧ ಅವರು ಜನ್ಮ ಧಾರಣ ಮಾಡ್ಯಾರ, ಅವ್ರ ಜೀವನ ಎಲ್ಲ ಅದರಾಗ ಬಂದೈತಿ. ಅದನ್ನು ನೋಡ್ಕೊಂಡೆ ನೀವು ಇನ್ನೊಬ್ಬರಿಗೆ ಯಾಕೆ ಮಾಡಬಾರ್ದು? ಹಿತ ಮಾಡಬಾರ್ದು? ಮಾಡಿದಾಗ ನಿನಗೆ ಲಾಭ ಐತೆ. ಹೌದು,
ನೀ ಮಾಡ್ಕೋ, ಇದನ್ನು ಪುಣ್ಯವನ್ನು ಮಾಡು, ಇನ್ನೊಬ್ಬರಿಗೆ ಹಿತ ಮಾಡು, ಉಪಕಾರ ಮಾಡು. ಸತ್ಶಾಸ್ತ್ರ ಕೇಳಿದಿಂದ ಟೊಂಕ ಕಟ್ಟಿ ನಿಲ್ಬೇಕು ನೀವು ಇದನ್ನೆಲ್ಲ ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ. ಅಂದಾಗ ನಿನಗೆ ದಾರಿ ಹಿಡ್ದಂಗೆ ನೀನು. ಇಲ್ಲೆಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಯಾವಾಗ ನನ್ನಿಂದ ಹಿತ ಆಯ್ತು ಟೊಂಕ ಕಟ್ಟಿ ನಿಲ್ಬೇಕು ನೋಡು. ಅಂದ್ರೆ ಶಿವಾನಂದ್ರ ಶಿಷ್ಯ ನೀನು, ಅದಿಲ್ಲ. ಇಲ್ಲ ಅಂದ್ರೆ ನೀ ಸ್ವಾರ್ಥ ಇಟ್ಕೊಂಡ್ಕಾರ ಎಲ್ಲ ನಮ್ಗ ಆಗಲಿ ನಾನು ಯಾಕ್ರಿ? ಮೈಮ್ಯಾಗ ಬಂತಂದ್ರೆ ಜಗ ಬಿಟ್ಟು ಬಿಡೋದು ಯಾಕ್ರಿ? ತಪ್ಪಿಸಿ ಬಿಡೋದು ಯಾಕ್ರಿ? ಸ್ವಾರ್ಥ ತ್ಯಾಗ ಮಾಡಬೇಕಾದಂಥ ಪ್ರಸಂಗ ಬರುತ್ತಂದ್ರೆ ನನಗೆ ಎಷ್ಟೇ ತೊಂದರೆ ಆದರೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಪರೋಪಕಾರಾರ್ಥವಾಗಿ ಮೀಸಲಾಗಿ ಇಡಬೇಕಾಗೈತಿ ಇದನ್ನು ಶರೀರ. ಅವರಿಗೆ ಸತ್ಪುರುಷರು ಅಂದರು. ಆ ಸ್ಥಿತಿ, ಉನ್ನತ ಸ್ಥಿತಿಯನ್ನು ಹೊಂದಬೇಕಾದ್ರೆ ನಿಮಗೆ ತ್ಯಾಗ ಜೀವನ ಬೇಕು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಬೇಕು ಅನ್ನೋ ಬುದ್ಧಿ ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ ನಿನ್ನ ಉದ್ಧಾರ ಆಗೋದಿಲ್ಲ ಅಂತ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ, ನಿನ್ನ ಕಲ್ಯಾಣ. ಜನಹಿತ ಬಯಸಿದ್ರೆ ನಿನಗೆ ಹಿತ ಆಯ್ತು, ಜನರ ಕೆಡಕ್ಕೆ ಬಯಸಿದ್ರೆ ನಿನಗೆ ಕೆಡಕೈತಿ. ಇದು ಒಂದೇ ಸೂತ್ರ ನೋಡಿ ಕಡೆ ತನಕ. ಇದನ್ನು ಬಿಟ್ಟು ಅಂದ್ರೆ ಹೊಂಟಿನಿ ನರಕಕ್ಕೆ ಹೊಂಟಿ. ವಿಷಯದ ಆಶಯ ಸಂಬಂಧ ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಾಕೈತಿದಿ, ನೀ ಜೀವನನ ಹಾಳಾಗಿ ಹೋಗ್ತೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇರು. ಏನು ಮಾತಾಡೋದಾರ ಮಾತಾಡ್ತಿ, ಮಾಡೋ ಕೃತಿಯರ ಎಂಥವದ ನೋಡಿ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಅದನ್ನು ಸರ್ವಜ್ಞ ಹೇಳ್ಯಾನ. ಹಿಡಿದಿದ್ದ ಶಿವಲಿಂಗ ಹೊರಳಿ ಕಚ್ಚುವ ಹೆಡೆನಾಗ ನೋಡೆಂದ ಸರ್ವಜ್ಞ ಅಂತ. ಆಚರಣೆಯೊಳಗೆ ತಪ್ಪಿದೆ ಅಂದ್ರೆ ಮತ್ತೆ ನೀವು ಹೀನ ಸ್ಥಿತಿ ಬರ್ತದೆ. ಅದಕ್ಕೆ ಬಹಳ ಎಚ್ಚರದಿಂದ ಇರು. ನೀವು ಇಲ್ಲಿ ಬರೋಕ್ಕಿಂತ ಮಾಡಿದ್ದು ಮಾಡಿ ಹೋಗ್ತು, ಇನ್ನು ಮ್ಯಾಗ ಇಲ್ಲಿ ಬಂದ ಮ್ಯಾಗ ಮಾಡಾಕೈತಿ ಅಂದ್ರೆ ಹೆಚ್ಚಿನ ಶಾಸನ ಆಕೈತಿ. ಹೌದಿಲ್ಲ? ಎಲ್ಲಿ ಹೋಗಿ ಕಳ್ಕೋತಿ? ಎಲ್ಲಿಯಾರು ಮಾಡಿದ್ದು ಬಂದು ಇಲ್ಲಿ ಕೇಳಿ ಅದನ್ನು ಪರಿವರ್ತನೆ ಆಗಿ ಕಳ್ಕೋತಿ. ಇಲ್ಲಿ ಮಾಡಿದ್ದನ್ನು ಎಲ್ಲಿ ಹೋಗಿ ಕಳ್ಕೋತಿ? ಎಲ್ಲಿ ನಿನಗೆ ಚಾನ್ಸೇ ಇಲ್ಲ ಅಂತ. ಅದಕ್ಕೆ ಮಾಡಕ್ಕೂ ಅರ್ಥ ಮರ್ತು ಇಲ್ಲಿ ಅಂತ ಮಾಡಕ್ಕೂ ಇನ್ನೊಬ್ಬರಿಗೆ ಕೇಳಕ್ಕಾಗೋದನ್ನ ಮೋಸ ಮಾಡೋದು, ವಂಚನೆ ಮಾಡೋದು, ತುಡುಗು ಮಾಡೋದು, ಇಂಥ ವ್ಯವಹಾರ ಮಾಡಬೇಡಿ. ಭಾಳ ಎಚ್ಚರದಿಂದ ಇರಬೇಕು. ಅದಕ್ಕೆ ಅಂತಃಕರಣ ಪರಿಶುದ್ಧಿಗಾಗಿ ನಿನ್ನ ಉದ್ಧಾರಕ್ಕಾಗಿ ಅದನ್ನು ಹೇಳ್ತೀನಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ ಅನ್ನೋದು ಈ ಪೂಜೆ ಹಿಡೀನಿ ಅಂತ. ಇದು ಮೊದಲಿಗೆ ಬೇಕು ನಮಗೆ. ಅಂದಾಗ ನಿನಗೆ ನೀನು ತಿಳ್ಕೊಳಕ್ಕೆ ಬರ್ತೈತಿ. ಅವಾಗ ಜ್ಞಾನೋದಯ ಆಕೈತಿ ನಿನಗೆ. ಅದಕ್ಕೆ ಅವ್ರು ಜನ್ಮ ಜನ್ಮಾಂತರ ಹಿಂಗೆ ಮಾಡ್ಕೊತ ಬಂದದ್ದು ಅದರ ಫಲ ಲಭಿಸ್ತದೆ, ಕಡೆಗೆ ಸಿದ್ಧಿಸ್ತದೆ. ತಪಸ್ಸಿನ ಫಲ ಅವಾಗ ಸಿದ್ಧಿಸ್ತಂಥವ್ರಿಗೆ ಜ್ಞಾನೋದಯ ಆತ. ಸಕಲ ಸಾಧು